ರಘು ಭಟ್ ಅವ್ರು ಬರಬೇಕು. ಮುಂದಿನ ಚುನಾವಣೆಗೆ ನಿಂತಿದ್ದೀರಾ, ಒಳ್ಳೇದಾಗಲಿ. ಎಲ್ರಿಗೂ ನಮಸ್ಕಾರ. ನೆರೆದಿರ್ತಕ್ಕಂಥ ಮಾಧ್ಯಮ ಮಿತ್ರರಿಗೆ, ಕುಮಾರ್ ಸರ್, ಮಂಜು ಸರ್, ನೀವಿಲ್ಲಿರೋದು ತುಂಬ ಖುಷಿ ನಮಗೆ. ಚೂಮಂತರ್ ಸಿನಿಮಾ ನೀವು ಹೇಳ್ದಂಗೆ ಸರ್, ಅವತ್ತು ನಾನೇನಾದರೂ ನೀವು ಒಂದು ಸ್ವಲ್ಪ ನನಗೆ ಇಲ್ಲ ಅದೇ ನೀವು ಮಾಡಿ ಅಂತ ಪುಷ್ ಕೊಡದೇ ಇದ್ದಿದ್ರೆ ಬಹುಶಃ ನಾನು ನನ್ನ ಕೆರಿಯರಲ್ಲಿ ಒಂದು ಒಳ್ಳೆ ಪಾತ್ರನ ಮಿಸ್ ಮಾಡ್ಕೊತಿದ್ದೆ. ನವನಿ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಚೂಸಿಂಗ್ ಮೀ. ಬಿಕಾಸ್ ಈ ಪಾತ್ರ ಬಹುಶಃ ಅಂದರೆ ಇನ್ನೂ ಅಷ್ಟು ಕರೆಕ್ಟಾಗಿ ಯಾವ ಪಾತ್ರಗಳ ಬಗ್ಗೆನೂ ಗೊತ್ತಾಗಿರೋದಿಲ್ಲ. ಬಟ್ ಸಿನಿಮಾ ನೋಡಿದಾಗ ಅಂದರೆ ಕಷ್ಟಪಟ್ಟು ಅನ್ನೋದಕ್ಕಿಂತ ಬಹಳ ಇಷ್ಟಪಟ್ಟು ವಿಭಿನ್ನವಾದ ರೀತಿಯಲ್ಲಿ ನನ್ನ ಕೈಲಿ ಈ ಪಾತ್ರನ ಮಾಡಿಸಿದ್ದಾರೆ. ಅದರಲ್ಲೂ ಸಿನಿಮಾ ಯಾವಾಗಲೂ ಏನಂದರೆ, ನಾವು ಸಿನಿಮಾ ನೋಡೋಬೇಕಾದ್ರೆ ಫೈನಲ್ ಅಂದರೆ ಎಂಡಿಂಗಲ್ಲಿ ಏನು ನಾವು ನೋಡ್ತೀವೋ ಅದು ನಮಗೆ ತುಂಬ ನೆನಪಿರುತ್ತೆ. ಸೊ ಆ ಥರ ತುಂಬ ವಾವ್ ಫ್ಯಾಕ್ಟರ್ ಇರುವಂಥ ಎಂಡಿಂಗ್ ಈ ಸಿನಿಮಾ ಅಂತ ಹೇಳ್ಬೋದು. ಇನ್ನು ಈ ಸಿನಿಮಾದಿಂದ ನನಗೆ ತುಂಬ ಮುಖ್ಯವಾದದ್ದು ಕೆರಿಯರ್ನ ಬಿಟ್ಟು ಪರ್ಸ್ನಲ್ ಆಗಿ ಏನು ಸಿಕ್ತು ಅಂದರೆ, ನನಗೆ ನಾನು ಅದನ್ನೇ ತಮಾಷೆ ಮಾಡ್ತಿದ್ದೆ, 2 ಮೂರ್ತಿಗಳು ಸಿಕ್ಕಿದಾವೆ ನನಗೆ ಅಂತ. ಒಂದು ಶರಣ್ ಸರ್, ಒಂದು ಚಿಕ್ಕು. ನಂಗೆ ಅಷ್ಟೊಂದು ಜಾಸ್ತಿ ಸಿನಿಮಾ ಇಂಡಸ್ಟ್ರಿಲಿ ಕಲಾವಿದರೊಟ್ಟಿಗೆ ಫ್ರೆಂಡ್ಶಿಪ್ ಇಲ್ಲ. ಬಟ್ ಐ ಥಿಂಕ್ ಇವರಿಬ್ರು ನನಗೆ ಒಂಥರ ಅಣ್ತಮ್ಮಸ್ತರ ಆಗೋಗಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಬ್ಬರಿಗೂ. ಇನ್ನು ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ, ತುಂಬ ಜನ ಸುಮ್ಮನೆ ನಮ್ಮ ಸಿನಿಮಾ ಅಂದ ತಕ್ಷಣ ನಾವು ಜಾಸ್ತಿ ಹೊಗಳೋದಿರುತ್ತೆ. ಬಟ್ ಟ್ರಸ್ಟ್ ಮೀ, ಈ ಸಿನಿಮಾದ ಕ್ವಾಲಿಟಿ ಐ ಸ್ವೇರ್ ಆನ್ ಗಾಡ್ ಬೇರೆ ಲೆವೆಲಲ್ಲೇ ಇದೆ. ಅನೂಪ್ ಸರ್, ನಿಮ್ಮ ಅನುಪಸ್ಥಿತಿಲೂ ಕೂಡ ನಿಮ್ಮನ್ನ ನೆನೆಸ್ಕೋತಾ ಇದ್ದೀನಿ. ಅನೂಪ್ ಸರ್ ಹ್ಯಾಸ್ ಡನ್ ಅಮೇಝಿಂಗ್ ಜಾಬ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಅವಿನಾಶ್ ಸರ್, ನಿಮ್ಮ ಮ್ಯೂಸಿಕ್ ಈ ಸಿನಿಮಾಗೆ ಜೀವನೇ ತಂದುಕೊಟ್ಟಿದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಸರ್. ಯಾಕಂದ್ರೆ ನಾವೇನೇ ಆ್ಯಕ್ಟಿಂಗ್ ಮಾಡ್ಬೋದು, ನಾವೇನೇ ಚೀರಾಡ್ಬೋದು, ಬಟ್ ಆ ಒಂದು ವಾವ್ ಫ್ಯಾಕ್ಟರ್ ಮ್ಯೂಸಿಕ್ ಇಲ್ಲದೆ ಅದು ವರ್ಕೌಟೇ ಆಗಲ್ಲ. ಸೊ ಅದ್ಭುತವಾದ ಮ್ಯೂಸಿಕ್ ಕೊಟ್ಟಿದ್ದೀರಾ, ಥ್ಯಾಂಕ್ ಯು. ಇನ್ನು ನನ್ನ ಪಾತ್ರ ಜಾಸ್ತಿ ಶರಣ್ ಸರ್ ಮತ್ತೆ ಚಿಕ್ಕು ಅಂಡ್ ಕಿರಣ್ ಅವರೊಟ್ಟಿಗೆ ಇತ್ತು. 2 ಗಟ್ಟಿಗಳೊಟ್ಟಿಗೆ ಕೆಲಸ ಮಾಡೋದಿದೆಯಲ್ಲ, ಅದು ಎಷ್ಟು ತೊಂದರೆ, ಅದು ಎಷ್ಟು ಒಳಗಡೆ ಇನ್ಫೀರಿಯರ್ ಅನ್ನೋದಕ್ಕಿಂತ ಯಾವಾಗ್ಲೂ ಪುಕ್ಕ ಪುಕ್ಕ ಅಂತಿರುತ್ತೆ. ಅಯ್ಯೋ ಈ ಮಕ್ಳಿಗೆ ಚೆನ್ನಾಗಿ ಮಾಡ್ಬಿಟ್ರಲ್ಲಪ್ಪ, ನಂದು ಏನಪ್ಪ, ನನ್ನ ಡೈಲಾಗ್ ಹೆಂಗಪ್ಪ ಅಂತ ಮನ್ಸಲ್ಲಿ ಹಂಗೆ ಮಾತಾಡ್ಕೊಳ್ಳೋದು. ನಾನು ಹಂಗೆ ಆಯ್ತಾ, ಎಷ್ಟು ಚೆನ್ನಾಗಿ ಮಾಡ್ಬಿಟ್ರು, ಹೆಂಗಪ್ಪ ಮಾಡೋದು. ಅಯ್ಯೋ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ, ನಾನು ಏನು ಮಾಡೋಕ್ಕಾಗ್ತಿಲ್ವಲ್ಲ. ಆಮೇಲೆ ಒಂದೊಂದೇ ಟೇಕಿಗೆ ತಗೊಂಡ್ಬಿಡೋರು, ಅಪ್ಪ ಒಂದೇ ಟೇಕಿಗೆ ಎಲ್ಲ ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ, ಎಲ್ಲಿ ಮಿಸ್ ಹೊಡಿಬಾರ್ದಲ್ಲ ಅಂತ. ಅಷ್ಟು ನನಗೆ ನಿಜವಾಗ್ಲೂ ಪ್ರೆಷರ್ ಇತ್ತು ಸರ್, ಆನೆಸ್ಟ್ಲಿ. ತುಂಬ ಅದರಲ್ಲೂ ಏನು ಗೊತ್ತಾ, ಇಬ್ರು ಆರಾಮಾಗಿ ಮಾತಾಡ್ತಿರ್ತಾರೆ, ಕ್ಯಾಮ್ರಾ ಆನ್ ಅಂದಷ್ಟು ಸಡನ್ ಪಾತ್ರ ಫುಲ್ಲು ವಿತ್ ಡೈಲಾಗು, ಗುರು ಹೆಂಗೆ ಅಂತ. ಬ್ಯೂಟಿಫುಲ್. ನಾನು ತುಂಬ ಕಲಿತೆ. ಆ್ಯಂಡ್ ಶರಣ್ ಸರ್, ಐ ಆಲ್ವೇಸ್ ಸೇ ಯು ಆರ್ ಅನ್ ಅಮೇಝಿಂಗ್ ಸೋಲ್. ಐ ಥಿಂಕ್ ಏನು ಇಲ್ದೇನೋ ಎಲ್ಲ ಮಾಡಬಹುದು, ಯಾವ ಮಟ್ಟಕ್ಕಾದರೂ ಸಾಧಿಸಬಹುದು, ಎಲ್ಲ ಸಾಧಿಸಿದ ಮೇಲೂ ಗ್ರೌಂಡೆಡ್ ಆಗಿ ಇರಬಹುದು ಅನ್ನೋದಕ್ಕೆ ದೊಡ್ಡ ಎಕ್ಸಾಂಪಲ್ ನೀವು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮೇಘನಾ ಮ್ಯಾಮ್, ನಿಮ್ಗಳೊಟ್ಟಿಗೆ ಆ್ಯಕ್ಚುಲಿ ರಜನಿ ಆ್ಯಂಡ್ ಪ್ರಭು ನಿಮ್ಗೆ ಯಾರೊಟ್ಟಿಗೆ ಕರೆಕ್ಟಾಗಿ ಕೆಲಸ ಮಾಡೋಕ್ಕಾಗಿಲ್ಲ, ಸೀನ್ಗಳು ಜಾಸ್ತಿ ಇರಲಿಲ್ಲ. ಬಟ್ ಸ್ಟಿಲ್ ಹೋಪ್ ನೆಕ್ಸ್ಟ್ ನಾನು ವರ್ಕ್ ಮಾಡ್ತೀನಿ ಅಂತ. ಇನ್ನು ಪಾರ್ಟ್ 2 ಅಲ್ಲಿ ಇನ್ನು ಇದೆಲ್ಲದೂ ನಾನು ಇಷ್ಟು ಖುಷಿಯಾಗಿ ಲವಲವಿಕೆಯಿಂದ ಮಾತಾಡ್ತಿದ್ದೀನಿ ಅಂದರೆ ಡೆಫಿನೆಟ್ಲಿ ಅದು ಪ್ರೊಡಕ್ಷನ್ ಕಾರಣ. ಆ್ಯಂಡ್ ತರುಣ್ ಸರ್ ಯಾವಾಗಲೂ ಅವ್ರು ಹೇಳ್ತಾ ಇದ್ರು, ನಗ್ನಗ್ತಾನೆ ಮಾತಾಡ್ತಾರೆ, ನಗ್ನಗ್ತಾನೆ ಇರ್ತಾರೆ ಅಂತ. ಸೊ ಐ ಪರ್ಸ್ನಲಿ ವಿಶ್ ಯು ಸರ್, ಈ ಸಿನಿಮಾ ನಾವೆಲ್ಲರೂ ಇನ್ನೂ ಹೆಚ್ಚು ನಗೋ ಹಾಗಾಗಲಿ. ಆ್ಯಂಡ್ 2025 ಅದ್ಭುತವಾಗಿ ಎಲ್ಲರ ಕೆರಿಯರ್ ಪ್ರಾರಂಭ ಆಗಲಿ. ಆ್ಯಂಡ್ ಕನ್ನಡ ಸಿನಿಮಾ ಒಂದು ಅದ್ಭುತವಾಗಿ ಶುರು ಆಗಲಿ. ಆ್ಯಂಡ್ ನನ್ನ ಮಗಳು ಬಂದಮೇಲೆ ನನ್ನ ಮೊದಲ ಸಿನಿಮಾ ರಿಲೀಸ್ ಇದು. ಸೊ ನನ್ನ ಮಗಳನ್ನ ಕರ್ಕೊಂಡು ನಾನು ಈ ಸಿನಿಮಾ ನೋಡ್ತೀನಿ. ಆ್ಯಂಡ್ ನನ್ನ ಮಗಳು ಬಂದಮೇಲೆ ಮೊದಲನೇ ಸಿನಿಮಾ. ಸೊ ನನ್ನ ಮಗಳಿಗೆ ನನ್ನನ್ನು ತೆರೆ ಮೇಲೆ ಒಂದು ಒಳ್ಳೆ ಪಾತ್ರದೊಂದಿಗೆ ನನ್ನ ಮಗಳು ನೋಡ್ತಾಳೆ ಅನ್ನೋದು ನನಗೆ ಪರ್ಸ್ನಲಿ ಎಮೋಷ್ನಲಿ ನನಗೆ ತುಂಬ ಹತ್ತಿರ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಟೀಮ್ ಚೂಮಂತರ್. ಮಾಧ್ಯಮ ಮಿತ್ರರಿಗೆ ಮತ್ತು ಪ್ರೆಸ್ ಅವ್ರಿಗೆ ಇಷ್ಟು ದೂರ ಬಂದು ನಮ್ಮ ಸಿನಿಮಾನ ಪ್ರಮೋಷನ್ ಮಾಡಿಕೊಡ್ತಾ ಇದ್ದಾರೆ, ಎಲ್ಲರಿಗೂ ಥ್ಯಾಂಕ್ಸ್.
ಮೊದಲನೇದಾಗಿ ನಮ್ಮ ಸಿನಿಮಾ ಟೀಮ್ ಶರಣ್ ಸರ್ ಮೇಲೆ ಇವ್ರ ಮೇಲೆಲ್ಲ ನಾನು ಥ್ಯಾಂಕ್ಸ್ ಹೇಳ್ಬೋದು, ಬಟ್ ನಮ್ಮ ಫ್ಯಾಮಿಲಿಗೆ ನಾವೇ ಥ್ಯಾಂಕ್ಸ್ ಹೇಳೋದು ಅಷ್ಟು ನನಗೆ ಸರಿ ಅನಿಸಲ್ಲ. ಸೊ ಅದಕ್ಕೆಲ್ಲ ಇನ್ನೊಂದು ಟೈಮ್ ಇದೆ. ಸೊ ನಾನು ಸಿನಿಮಾ ಬಗ್ಗೆ ಮಾತಾಡ್ತೀನಿ. ಸಿನಿಮಾ ನಾವು ಆಗಲೇ ತರುಣ್ ಸರ್ ಹೇಳ್ದಂಗೆ ಲೈಕ್ ಉತ್ತರಾಖಂಡಲ್ಲಿ ಶೂಟ್ ಮಾಡಿದ್ದೀವಿ. ಒಂದು ಸ್ನೋ ಬ್ಯಾಕ್ ಡ್ರಾಪ್ ಬೇಕು ಅಂತ ಅಂದ್ಬಿಟ್ಟು ಒಂದು ಡಿಫ್ರೆಂಟ್ ಆಗಿರುತ್ತೆ. ಎಲ್ಲರೂ ಗ್ರೀನರಿಲಿ ಮಾಡ್ತಾರೆ, ಇಲ್ಲಾಂದರೆ ಯಾವುದೋ ಒಂದು ಬ್ಲ್ಯಾಕ್ ಶೇಡಲ್ಲಿ ಮಾಡ್ತಾರೆ, ಒಂದು ವೈಟ್ ಬ್ಯಾಕ್ ಡ್ರಾಪಲ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಉತ್ತರಾಖಂಡಲ್ಲಿ ಶೂಟ್ ಮಾಡಿದ್ದೀವಿ, ಕೇರಳದಲ್ಲಿ ಶೂಟ್ ಮಾಡಿದ್ದೀವಿ, ಶ್ರೀಲಂಕಾದಲ್ಲಿ ಶೂಟ್ ಮಾಡಿದ್ದೀವಿ. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಲಂಡನಲ್ಲಿ ಪ್ಲ್ಯಾನ್ ಇತ್ತು ನಮಗೆ. ಸೊ ಬಿಕಾಸ್ ಆಫ್ ಸಮ್ ವೆದರ್ ಇಶ್ಯೂ ನಾವು ಅದನ್ನು ಶ್ರೀಲಂಕಾದಲ್ಲಿ ಶಿಫ್ಟ್ ಮಾಡ್ಕೋಬೇಕಾಯಿತು. ಸೊ ಈ ಥರ ಮೈಸೂರಲ್ಲಿ, ಬೆಂಗಳೂರಲ್ಲಿ ಒಂದು ಆಲ್ಮೋಸ್ಟ್ ಒಂದು 2 crores ಸೆಟ್ ಹಾಕಿ ಬೆಂಗಳೂರಲ್ಲಿ ರಾಕ್ಲೈನ್ ಸ್ಟುಡಿಯೋಸಲ್ಲಿ ಶೂಟ್ ಮಾಡಿದ್ದೀವಿ. ಸೊ ಇದಿಷ್ಟು ಶೂಟಿಂಗ್ ಪ್ರೋಸೆಸ್ ಆಯಿತು ಅಂತಂದರೆ ಒಂದು ಆಲ್ಮೋಸ್ಟ್ 60 days ಅರೌಂಡ್ ಶೂಟಿಂಗ್ ಶೆಡ್ಯೂಲ್ ಇತ್ತು. ಅದಾದಮೇಲೆ ಟೆಕ್ನಿಕಲ್ ಟೀಮಲ್ಲಿ ಡಾಕ್ಟರ್ ಕೆ ರವಿವರ್ಮ ಅವರು ಎಲ್ಲ ಸ್ಟಂಟ್ಸ್ಗಳನ್ನೂ ಕಂಪೋಸ್ ಮಾಡಿದ್ದಾರೆ. ಅವರು ಒಂದು ಬ್ಯುಸಿ ಶೆಡ್ಯೂಲಲ್ಲಿ ಸ್ಕ್ರಿಪ್ಟ್ ಕೇಳಿ ದೆನ್ ಅವರು ಶೂಟಿಂಗ್ ಪ್ರಿಪ್ರೇಷನ್ಗೂ ಬಂದು ನಮಗೆ ಶೂಟಿಂಗ್ ಮಾಡಿಕೊಟ್ರು. ದೆನ್ ಆಗಲೇ ಹೇಳ್ದಂಗೆ ಇದು ನಮ್ಮ DOP ಅನೂಪ್ ಅವರು ಕಾನ್ಸ್ ಫಿಲಮ್ ಫೆಸ್ಟಿವಲ್ ಅಂತ ಏನೋ ಒಂದು ದೊಡ್ಡ ಫಿಲಮ್ ಫೆಸ್ಟಿವಲ್ ಇದೆ, ಆ ಒಂದು ಆ್ಯಡ್ ಸೆಕ್ಷನಲ್ಲಿ ಓನ್ಲಿ ಇಂಡಿಯನ್ ಆ ಒಂದು ಅವಾರ್ಡ್ ಗೆದ್ದಿರೋವಂಥವ್ರು ನಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ. ಸೊ ದೆನ್ ರೆಸುಲ್ ಪೋಕಟ್ಟಿ ಅವರು ಆಸ್ಕರ್ ಅವಾರ್ಡ್ ವಿನ್ನರ್, ಅವ್ರ ಬಗ್ಗೆ ಹೇಳೋದು ಬೇಕಾಗಿಲ್ಲ. ಪುಷ್ಪ 2 ಜೊತೆ ನಮ್ಮದು ಪ್ಯಾರಲಲ್ ಆಗಿ ಕೆಲಸ ನಡೀತಾ ಇತ್ತು. ದೆನ್ ಹೀಗೆ ನಮ್ಮ ಅವಿನಾಶ್ ಸರ್ ಆಗಿರಲಿ, ನಾನು ಅವರು ಕೆಲಸ ಮಾಡೋದಕ್ಕಿಂತ ಸ್ವಲ್ಪ ಜಗಳ ಆಡೋದೇ ಜಾಸ್ತಿ ಬಿಕಾಸ್ ಆಫ್ ವರ್ಕ್. ಇದರಲ್ಲಿ ನಮ್ಮ ಮ್ಯೂಸಿಕ್ ಡಿಪಾರ್ಟ್ಮೆಂಟಲ್ಲಿ ಎಲ್ಲ ಟೀಮ್ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದೀವಿ. ಬಟ್ ಅದು ಜನಗಳಿಗೇನು ನೀವುಗಳೆಲ್ಲ ಏನು ನೋಡಿ ಅದನ್ನು ಹೇಳ್ತೀರಾ, ಅದ್ರ ಮೇಲೆ ನಮ್ಮ ಭವಿಷ್ಯಗಳು ನಿರ್ಧಾರ ಆಗುತ್ತೆ. ದೆನ್ ಇದಿಷ್ಟು, ಬೇರೆ ಏನಾದ್ರು ಇದ್ರೆ ಕೇಳಿ. ಸೊ ನೆಕ್ಸ್ಟ್ ನಾನು ಹೇಳಿದ್ದೀನಿ ಸರ್, ನಮ್ಮ ಬಗ್ಗೆ ಯಾರು ಮಾತಾಡಿಲ್ಲ, ಥ್ಯಾಂಕ್ಸ್ ಎಲ್ಲ ಏನು ಹೇಳಿಲ್ಲ. ಸೊ ಎಲ್ಲರೂ ನಮಸ್ಕಾರ. ಮೊದಲಿಗೆ ಈ ಸಿನಿಮಾಗೆ ಸಪೋರ್ಟಿವ್ ಆಗಿ ಇವತ್ತು ನಮ್ಮ ಸುರೇಶಣ್ಣ, ಮಂಜಣ್ಣ ಇಬ್ಬರು ಅವ್ರು ಮಾತಾಡಿದ್ದು ಭಾಳ ಖುಷಿ ಆಯಿತು. ಎಲ್ಲದಕ್ಕಿಂತ ಹೆಚ್ಚಾಗಿ ತರುಣ್ ಶಿವಪ್ಪ ಅಂತೂ ಅದಕ್ಕೆ ಮುಂಚೆ ಮಾಡಿದಂಥ ಸಿನಿಮಾ ಯಾವುದಕ್ಕೂ ಏನಿಲ್ಲ, ಆ ಸಿನಿಮಾಗೆ ಏನು ಬೇಕು ಅದನ್ನು ಡೈರೆಕ್ಟ್ರಿಗೆ ಯಾವತ್ತೂ ಕಡಿಮೆ ಮಾಡಿಲ್ಲ. ಅದರಲ್ಲೂ ಈ ಸಿನಿಮಾ ನಿಜವಾಗ್ಲೂ ಅವ್ರು ಹೇಳಿದಾಗೆ ಭಾಳ ಧೈರ್ಯ, ಅಂದರೆ ಶಕ್ತಿ ಮೀರಿ ಅವರು ಆಲ್ರೆಡಿ ಹೇಳ್ತಿದ್ರು ಸಾಕಷ್ಟು. ಸುರೇಶ್ ಅಣ್ಣ ಹೇಳಿದ್ರು ಸೋಲು ನೋಡಿದ್ದಾನೆ, ಗೆಲುವು ನೋಡಿದ್ದಾನೆ. ಆದರೆ ಸೋತ್ರೂ ಒಂದು ಸಬ್ಜೆಕ್ಟ್ ಅಂತ ತೊಗೊಂಡ್ರೆ ಅದಕ್ಕೆ ಏನು ಬಜೆಟ್ ಬೇಕೋ ಅದಕ್ಕೆ ಎಷ್ಟೇ ಕಷ್ಟ ಆದರೂ ಮಾಡಿರೋದಕ್ಕೆ ಇದೊಂದೇ ಸಾಕ್ಷಿ. ನಮ್ಮನ್ನೆಲ್ಲ ತಮಾಷೆ ಎಲ್ಲ ಉತ್ತರಾಖಂಡು ಅಲ್ಲೆಲ್ಲ ಪರ್ಮಿಷನ್ ತೊಗೊಂಡು ಮಾಡೋದೇ ಭಾಳ ಕಷ್ಟ. ಅಲ್ಲೆಲ್ಲ ನಾವೆಲ್ಲ 20 ದಿನ ಕೆಲಸ ಮಾಡಿದ್ದೀವಿ. ಭಾಳ ಚೆನ್ನಾಗಿ ನಮ್ಮ ನಿರ್ದೇಶಕರು ನವನೀತ್ ಅವರು ಭಾಳ ಆತ್ಮೀಯರು, ಅವರು ಅಷ್ಟೇ ಭಾಳ ಈಸಿಯಾಗಿ ಕೆಲಸ ತೊಗೊಂಡ್ರು. ಅಂದರೆ ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ರು, ಅದ್ರ ತಕ್ಕಂತೆ ಇದ್ದರು. ತರುಣ್ ಶಿವಪ್ಪಂಗೆ ಒಳ್ಳೆ ಬೆನ್ನೆಲುಬಾಗಿ ಅವರು ಮೇಯ್ನ್ ಡೈರೆಕ್ಟ್ರು, ಅವ್ರಿಗೆ ಸಪೋರ್ಟ್ ಆಗಿದೆ. ಅಂದರೆ ಆ್ಯಕ್ಟರ್ಸು ನಮ್ಮ ಅದಿತಿ ಅವ್ರು ಇರ್ಬೋದು, ನಮ್ಮ ರಜನಿ ಅವ್ರು ಇರ್ಬೋದು, ನಮ್ಮ ಮೇಘನಾ ಅವ್ರು ಇರ್ಬೋದು. ಪ್ರಭು ಅಂತೂ ನಾನು ಆಲ್ರೆಡಿ ಅವರ ಪರ್ಫಾರ್ಮೆನ್ಸ್ ಭಾಳ ಜಾಸ್ತಿ ಒಡನಾಟ ಪರ್ಫಾರ್ಮೆನ್ಸ್ ಇದೆ ಅವ್ರ ಜೊತೆನೆ. ಸೊ ನಮ್ಮ ಚಿಕ್ಕಣ್ಣನ ಜೊತೆ ಈ ಸಿನಿಮಾ ಸಿಕ್ಕಿಲ್ಲ ನನಗೆ. ಇನ್ನು ಇಲ್ಲಿ ನಮ್ಮ ಲೆಜೆಂಡ್ರಿ ನಮ್ಮ ಶರಣ್ ಬಗ್ಗೆ ಮಾತಾಡೋಂಗೇ ಇಲ್ಲ. ಯಾಕಂದರೆ ಕಾಮಿಡಿ ಏನೇನು ಶರಣ್ದು ಜರ್ನಿ ನೋಡಿದ್ರೇ ನಿಜವಾಗ್ಲೂ ಮೈ ನಡಕ ಆಗುತ್ತೆ. ಅಂಥ ಇದನ್ನೆಲ್ಲ ನೋಡಿಕೊಂಡು ಎಲ್ಲ ಥರನೂ ಮಾಡಿ ಪ್ರತಿಯೊಂದನ್ನು ಬೇರೆ ಕಾಮಿಡಿ ಆ್ಯಕ್ಟರ್ಸ್ ಅಂದರೆ ಬೇರೆ ಕೆಲವು ಹೀರೋಸ್ ಎಲ್ಲ ಒಂದು ಜಾನರಲ್ಲಿ ಹೆಸರಾಗ್ತಿದ್ರೆ ಅದೇ ಮಾಡ್ಕೊಂಡ್ಬರ್ತಾರೆ. ಅದರಲ್ಲೂ ಎಕ್ಸ್ಪೆರಿಮೆಂಟ್ ಮಾಡಿಕೊಂಡು ಧೈರ್ಯ ಮಾಡ್ತಾ ಇರೋದು ಅಂದರೆ ನಮ್ಮ ಶರಣ್. ನಿಜವಾಗ್ಲೂ ಈ ಸಿನಿಮಾಲಂತೂ ನಿಜವಾಗ್ಲೂ ನೋಡ್ರೆ ಗೊತ್ತಾಗತ್ತೆ ಅವರ ತಾಕತ್. ಆಲ್ರೆಡಿ ನಾವು ಗುರು ಶಿಷ್ಯರಲ್ಲಿ ನೋಡಿದ್ದೀವಿ, ಇದರಲ್ಲೂ ಖಂಡಿತ ಇದಾಗತ್ತೆ. ಎಂಟೈರು ಈ ಸಿನಿಮಾಗೆ ನಿಜವಾಗ್ಲೂ ನಿಮ್ಗಳ ಸಪೋರ್ಟು ಖಂಡಿತವಾಗ್ಲೂ ಬೇಕು. ಯಾಕಂದರೆ ಏನೇ ಕಷ್ಟಪಟ್ಟು ಏನೇ ಮಾಡಿದ್ರು, ಅವ್ರು ಏನೇ ಖರ್ಚು ಮಾಡಿದ್ರು, ಫೈನಲಿ ಥಿಯೇಟ್ರಿಗೆ ಮೊದಲನೇ ದಿನ ಜನನ ಕರೆಸೋದು ಅದು ನಿಮ್ಮ ಕೈಲಿದೆ. ನೀವು ಅದನ್ನು ಎಷ್ಟು ಪರವಾಗಿ ನೀವು ಪ್ರಮೋಟ್ ಮಾಡ್ತೀರೋ ಅದ್ರ ಮೇಲಿದೆ. ದಯವಿಟ್ಟು ಇದನ್ನು ಗೆಲ್ತೀವಿ. ಸಿನಿಮಾ ಚೆನ್ನಾಗಿದೆ, ಅದನ್ನು ರೀಚ್ ಮಾಡಿಸಿ ದಯವಿಟ್ಟು. ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ. ಐ ಥಿಂಕ್ ಇದು ನನ್ನ ಡ್ರೀಮ್ ಕಮ್ ಟ್ರೂ, ಸಿನಿಮಾ ರಿಲೀಸ್ ಆಗ್ತಿರೋದು. ಯಾಕೆಂದರೆ ನಾವೆಲ್ಲರೂ ಅಷ್ಟು ಕಷ್ಟಪಟ್ಟು ಅಷ್ಟು ಪ್ಯಾಷನಿಂದ, ಸರ್ ಫ್ಯಾಷನ್ ಅಂತ ಹೇಳಿದ್ರು, ಅದು ಆ್ಯಕ್ಚುಲಿ ಪ್ಯಾಷನ್ ಇತ್ತು. ತುಂಬ ಪ್ಯಾಷನ್ನಲ್ಲಿ ನಾವು ಈ ಸಿನಿಮಾ ಮಾಡಿದ್ದೀವಿ. ತರುಣ್ ಅವರು, ನವನೀತ್ ಅವರು, ನಾನು ತುಂಬ ವರ್ಷದಿಂದ ತರುಣ್ ಅವ್ರ ಪರಿಚಯ.
ನಾನು ಚಿಕ್ಕವಳಿದ್ದಾಗಿಂದ ಅವ್ರ ಪರಿಚಯ. ಆ್ಯಕ್ಚುಲಿ ನಾನು ಟಿ ವಿಯಲ್ಲಿ ಕೆಲಸ ಮಾಡಬೇಕಾದ್ರೆ ಆವಾಗಿಂದ ಪರಿಚಯ. ಆಗ್ಲೂ ನಾನ್ ಚಿಕ್ಕ ಮಗು. ನೀವೇ ಚಿಕ್ಕವರಾಗಿ. ನವನೀತ್ ಅವರು ಹೀರೋ ಥರ ಕಾಣ್ತಾ ಇದ್ದಾರೆ ಬೈ ದ ವೇ. ನವನೀತ್ ಅವ್ರ ಕರ್ವಾ ಸಿನಿಮಾ ನೋಡ್ಬಿಟ್ಟು ಈ ಡೈರೆಕ್ಟರ್ ಜೊತೆ ನಾನು ಕೆಲಸ ಮಾಡಬೇಕು, ನನಗೊಂದು ಒಳ್ಳೆ ರೋಲ್ ಇರಬೇಕು ಅವ್ರ ಸಿನಿಮಾ ಅಲ್ಲಿ ಅಂತ ನಾನು ಅನ್ಕೊಂಡಿದ್ದೆ. ಅದು ನಿಜ ಆಗಿದೆ. ತುಂಬ ಟೈಮ್ ತಗೊಂಡು ತರುಣ್ ಅವರು ಒಳ್ಳೆ ಟೈಮ್ಗೆ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ಒಂದು ಕರೆಕ್ಟಾಗಿರೋ ಟೈಮ್ಗೆ, ಐ ಥಿಂಕ್ ಒಂದು ಸಮಯ ಕೂಡ ಬರುತ್ತಲ್ಲ, ಅದು ಇವಾಗ ಬಂದಿದೆ ಅಂತ ನನಗೆ ಅನಿಸುತ್ತೆ. ಆ್ಯಂಡ್ ಇದು ನಾನು ಆ್ಯಕ್ಚುಲಿ ಶರಣ್ ಸರ್ ಜೊತೆ ನನಗೆ ತುಂಬ ಹಿಂದೆ ಆ್ಯಕ್ಟ್ ಮಾಡೋಕ್ಕೆ ಒಂದು ಚಾನ್ಸ್ ಸಿಕ್ಕಿತ್ತು, ಅದು ಹೊರಟೋಗಿತ್ತು. ಇನ್ನೊಂದ್ಸಲ ಸಿಗುತ್ತಾ ಅಂತ ಯೋಚನೆ ಮಾಡ್ತಿದ್ದೆ. ಬರುತ್ತೆ ಅಂತ ಗೊತ್ತಿತ್ತು, ಯಾವಾಗ ಬರುತ್ತೆ ಅಂತ ಗೊತ್ತಿರಲಿಲ್ಲ. ಇದು ಪರ್ಫೆಕ್ಟ್ ರೋಲ್ ಆ್ಯಕ್ಚುಲಿ ಸರ್ ಜೊತೆ ನಾನು ಕೆಲಸ ಮಾಡಿದ್ದು. ಆ್ಯಂಡ್ ಅವ್ರು ಅಷ್ಟು ಚೆನ್ನಾಗಿದ್ದಾರೆ ಅಂತ ನನಗೆ ಇನ್ನೂ ಬಿಲೀವ್ ಆಗಲ್ಲ, ಬಿಕಾಸ್ ಹಿ ಸೋ ಗುಡ್. ಅವರಷ್ಟು ಒಳ್ಳೆಯವರಾಗಕ್ಕೆ ನಾನು ಟ್ರೈ ಮಾಡಬೇಕು ಅಂತ ನನಗೆ ಅನಿಸ್ತಾ ಇರುತ್ತೆ. ಐ ವಿಲ್ ಕೀಪ್ ಟ್ರೈಯಿಂಗ್ ಸರ್. ಥ್ಯಾಂಕ್ ಯು ಸರ್, ಯು ಆರ್ ವಂಡರ್ಫುಲ್ ಆ್ಯಕ್ಚುಲಿ. ಐ ಆಮ್ ಅ ಫ್ಯಾನ್ ಆಫ್ ಯು, ನಿಮಗೆ ಗೊತ್ತು. ಆ್ಯಂಡ್ ಆಲ್ಸೋ ಆ್ಯಸ್ ಅ ಹ್ಯೂಮನ್ ಬೀಯಿಂಗ್ ಆ್ಯಂಡ್ ಆ್ಯನ್ ಆ್ಯಕ್ಟರ್. ಆ್ಯಂಡ್ ಅದಿತಿ ಜೊತೆ ಸೀನ್ಸ್ ಇಲ್ಲ, ಬಟ್ ನಂಗೆ ತುಂಬ ಖುಷಿ ಇದೆ ಅವ್ರ ಜೊತೆ ಕೆಲಸ ಮಾಡಿ ಆ್ಯಸ್ ಅ ಟೀಮ್. ರಜನಿ ಆಲ್ಸೋ ಬೇಬಿ ದೊಡ್ಡೋಳಾಗಿದೆಯಾ ನೀನು. ಪ್ರಭು ಅವ್ರ ಬಗ್ಗೆ ನಾನು ಹೇಳಲೇಬೇಕು. ನಾವು ಶೂಟಿಂಗ್ ಮಾಡಬೇಕಾದ್ರೆ ಅವ್ರು ಆ್ಯಕ್ಚುಲಿ ನನಗಿಂತ ಜೂನಿಯರು ಸಿನಿಮಾ ಇಂಡಸ್ಟ್ರಿಯಲ್ಲಿ, ಬಟ್ ಅವ್ರು ನನಗೆ ಸೀನಿಯರ್ ಥರ ಟ್ರೀಟ್ ಮಾಡ್ತಾರೆ. ಅಂದರೆ ನನಗೆ ಸೀನಿಯರ್ ಥರ ಟ್ರೀಟ್ ಮಾಡ್ತಾರೆ, ಅಂದರೆ ಅವ್ರು ಸೀನಿಯರ್ ಅಂತ ಟ್ರೀಟ್ ಮಾಡ್ತಾರೆ. ಹೀ ಈಸ್ ಆಲ್ವೇಸ್ ಗಿವಿಂಗ್ ಮೀ ಟಿಪ್ಸ್. ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ ಹೀ ಈಸ್ ಗಿವಿಂಗ್ ಮೀ ಟಿಪ್ಸ್, ಹಿಂಗೆ ಮಾಡು ಹಂಗೆ ಮಾಡು ಅಂತ. ಆ್ಯಂಡ್ ರೈಟ್ಫುಲಿ ಅವ್ರು ನನಗೆ ತುಂಬ ಒಳ್ಳೆ ರೀತಿಲಿ ಕೆಲವು ಸಜೆಷನ್ಸ್ ಕೊಟ್ಟರು. ಅದು ಸ್ಕ್ರೀನ್ ಮೇಲೆ ನೋಡಿದಾಗ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಚೀಕು ಅವ್ರ ಜೊತೆ ನನ್ನ ಸೀನ್ಸ್ ಇಲ್ಲ, ಬಟ್ ಚಿಕ್ಕಣ್ಣ ಅವ್ರ ಜೊತೆ ಸೀನ್ಸ್ ಇಲ್ಲ ನಂದು. ಚಿಕ್ಕು ಬಟ್ ಖುಷಿ ಇದೆ, ಎಲ್ಲರೂ ಫ್ರೆಂಡ್ಸ್ ಆಗಿದ್ದೀವಿ ಇಲ್ಲಿ. ಸರ್ ನಿಮ್ಮ ಜೊತೆನೂ ಸೀನ್ಸ್ ಇಲ್ಲ. ಇದೆಯಲ್ಲ. ಇಲ್ಲ, ನಂಗೆ ಎಲ್ಲರ ಜೊತೆ ಆ್ಯಕ್ಟ್ ಮಾಡಿ ತುಂಬ ಖುಷಿ ಇದೆ. ರಘು ಅವರೇ, ಹ್ಯಾಪಿ ಬರ್ತ್ಡೇ ಟು ಯು. ಥ್ಯಾಂಕ್ ಯು ಫಾರ್ ಆಲ್ ದ ಸಪೋರ್ಟ್. ಎಲ್ರಿಗೂ ಥ್ಯಾಂಕ್ ಯು ಹೇಳಬೇಕು ನಾನು ಇವತ್ತು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡೋಕ್ಕೆ ಬಂದಿರೋರಿಗೆ, ಮಾಧ್ಯಮ ಮಿತ್ರರಿಗೆ. ಪ್ಲೀಸ್ ಎಲ್ಲರೂ ದಯವಿಟ್ಟು ಇದನ್ನು ಆದಷ್ಟು ಪ್ರಮೋಟ್ ಮಾಡಿ, ಎಲ್ಲ ಕಡೆ ಸ್ಪ್ರೆಡ್ ದ ವರ್ಡ್. ಚೂ ಅಂತ ರಿಲೀಸ್ ಆಗ್ತಿದೆ ಅಂತ ದೊಡ್ಡದಾಗಿ ಪ್ರಮೋಟ್ ಮಾಡಿ. ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೇಘನಾ. ವಿತ್ ರೆಸ್ಪೆಕ್ಟ್ ಟು ಪ್ರೊಡಕ್ಷನ್, ಯಾವುದೇ ಕಾರಣಕ್ಕೂ ಪ್ರತಿಯೊಂದು ಸ್ಕೆಡ್ಯೂಲಲ್ಲೂ ಐ ಥಿಂಕ್ ಒನ್ ಆಫ್ ದ ಫೈನೆಸ್ಟ್ ಟೆಕ್ನಿಷಿಯನ್ನ ಹುಡುಕಿ ಟೆಕ್ನಿಕಲ್ ಆಸ್ಪೆಕ್ಟ್ಸಲ್ಲೂ ಪ್ರತಿಯೊಂದು ರೀತಿಯಲ್ಲಿ ಸಪೋರ್ಟ್ ಮಾಡಿರೋಂಥವ್ರು ಸರ್ ನೀವು. ಅದರಲ್ಲೇ ಗೊತ್ತಾಗತ್ತೆ ನಿಮ್ಮ ಪ್ಯಾಷನ್ ಆ್ಯಕ್ಚುಲಿ ಸಿನಿಮಾದ ಮೇಲೆ ಏನಿದೆ ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್ ಫಾರ್ ಪ್ರೊವೈಡಿಂಗ್ ಸಚ್ ಬ್ಯೂಟಿಫುಲ್ ಫಿಲ್ಮ್ಸ್ ಆಲ್ವೇಸ್. ಥ್ಯಾಂಕ್ ಯು ಸರ್. ನವನೀತ್, ಈಸ್ ಬಕಾಸುರ ನಾನು ನೋಡಿಲ್ಲ, ಬಟ್ ಕರ್ವಾ ನಾನು ನೋಡಿದ್ದೀನಿ. ಈಸ್ ಆ್ಯಕ್ಚುಲಿ ಮೆಂಟ್ ಟು ಡೂ ದೀಸ್ ಕೈಂಡ್ ಆಫ್ ಜಾನರ್ಸ್. ಸೊ ಐ ಆಮ್ ಶ್ಯೂರ್ ನೀವೊಂಥರ ಹಾರರ್ ಸಿನಿಮಾದಲ್ಲಿ ಸ್ಪೆಷಲಿಸ್ಟ್. ಸೊ ಐ ಆಮ್ ಶ್ಯೂರ್ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗೆ ಶರಣ್ ಸರ್, ಮೇಘ್ನ ಹೇಳ್ದಂಗೆ ತಿರ್ಗಾ ಹೇಳ್ತೀನಿ, ಯು ಆರ್ ಸೋ ಗುಡ್ ಸರ್. ನಿಮ್ಮಿಂದ ಕಲಿಯುವಂಥದ್ದು ತುಂಬ ಇದೆ. ಪ್ರತಿಯೊಂದು ವಿಚಾರದಲ್ಲಿ ನನ್ನ ಸಿನಿಮಾಗೆ ಸಪೋರ್ಟ್ ಬೇಕಾದಾಗ ನಾನು ನಿಮ್ಗೆ ಕಾಲ್ ಮಾಡಿದಾಗ ದ ವೇ ಯು ರೆಸಿಪ್ರೊಕೇಟ್, ದಟ್ ಶೋಸ್ ಹೌ ಡೌನ್ ಟು ಅರ್ತ್ ಯು ಆರ್ ಆ್ಯಂಡ್ ಲಾಟ್ ಟು ಲರ್ನ್ ಫ್ರಮ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. Aditi and Rajani, I have not worked much with you guys, but happy to be a part of this. Chikkana, ನನ್ನ career almost start ಮಾಡಿದ್ದು ಕನ್ನಡ. ಓಕೆ, ನಾನು ಕನ್ನಡಿಗನೇ ನಾನು. ಸೊ ನಾನು ನನ್ನ ಕರಿಯರ್ ಆಲ್ಮೋಸ್ಟ್ ಸ್ಟಾರ್ಟ್ ಮಾಡಿದ್ದು ಚಿಕ್ಕಣ್ಣ ಅವ್ರ ಜೊತೆಗೆ. ಡಬಲ್ ಇಂಜಿನ್ ಅಂತ ನಾವು ಒಂದು ಸಿನಿಮಾ ಮಾಡಿದ್ವಿ. ಅದಾದಮೇಲೆ ತುಂಬ ಖುಷಿ ಆಯಿತು. ತುಂಬ ವರ್ಷಗಳಾದಮೇಲೆ ತಿರ್ಗಾ ನಿಮ್ಮ ಜೊತೆಗೆ ಕೆಲಸ ಮಾಡೋಂಥ ಒಂದು ಅವಕಾಶ ಸಿಕ್ತು. ಸೊ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಟೆಕ್ನಿಕಲಿ ಸೌಂಡ್ ಡಿಸೈನರ್ ಆ್ಯಕ್ಚುಲಿ ರಸೂಲ್ ಸರ್ ಅಂತ ಹೇಳಿದಾಗ ತುಂಬ ಖುಷಿ ಆಯ್ತು ಸರ್. ಐ ನೋ ಇಟ್ ಈಸ್ ನಾಟ್ ಸೋ ಈಸಿ ಟು ಅಫೋರ್ಡ್ ಹಿಮ್. ಅವರು ತುಂಬ ಎಕ್ಸ್ಪೆನ್ಸಿವ್ ನಮ್ಮ ಒಂದು ಇದಕ್ಕೆ, ಬಟ್ ಸ್ಟಿಲ್ ಆ ಪ್ಯಾಷನ್ ಇರೋದ್ರಿಂದ ಅವರಿಗೆ ಎಫೋರ್ಡ್ ಮಾಡಿಕೊಂಡು ನಮ್ಮ ಒಂದು ಚಿತ್ರಕ್ಕೆ ಅವರನ್ನು ಸೌಂಡ್ ಡಿಸೈನರ್ ಆಗಿ ಮಾಡಿದ್ದೀರಾ. ಐ ಆಮ್ ಆ್ಯಕ್ಚುಲಿ ಥ್ರಿಲ್ಡ್. 100% ಇದೊಂದು ಒಳ್ಳೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ನನ್ನ ಹಿಂದಿನ 2 ಸಿನಿಮಾಗೂ ಒಂದು ಒಳ್ಳೆ ಸಪೋರ್ಟ್ ಕೊಟ್ಟಿದ್ದೀರಾ ನೀವು. ಈ ಸಿನಿಮಾಗೂ ಮಾಧ್ಯಮದವರು ದಯವಿಟ್ಟು ಸಪೋರ್ಟ್ ಕೊಡಿ, ಯಾಕಂದರೆ ಜನರಿಗೆ ಈ ಸಿನಿಮಾನ ತಲುಪಿಸ್ಬೇಕು. ಹಾಗೆ ಜನರು ಇದನ್ನ ಒಂದು ಥಿಯೇಟ್ರಿಗೆ ಬಂದು ಎಕ್ಸ್ಪೀರಿಯನ್ಸ್ ಮಾಡುವಂಥ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡುವಂಥದ್ದಾಗಬೇಕು. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಭಾಳ ಖುಷಿ ಅನಿಸುತ್ತೆ. ನಮ್ಮ ತರುಣ್ ಶಿವಪ್ಪ ಅವರು ಸಿನಿಮಾದ ಬಗ್ಗೆ ಭಾಳ ಪ್ರೀತಿ. ಏನಿವತ್ತು ಟೀಸರ್ ನೋಡಿದ್ನು, ಏನದು ಚೂ ಮಂತರ್ ಭಾಳ ಅದ್ಭುತವಾಗಿದೆ, ಒಂದು ಡಿಫ್ರೆಂಟ್ ಆಗಿದೆ. ಇದು ಒನ್ ಆಫ್ ಇಸ್ ಕೈಂಡ್ ಅನ್ಸುತ್ತೆ. ಇದು ಇಂಥ ಜಾನರ್ ಬಂದಿಲ್ಲ, ಭಾಳ ವರ್ಷಗಳ ನಂತರ ಇದು ಮಾಡಿದ್ದೀರಾ.
ನಿಮಗೆ ಈ ಸಿನಿಮಾಗೆ ಭಾಳ ಒಳ್ಳೇದಾಗತ್ತೆ ಅಂತ. ತರುಣ್ ಶಿವಪ್ಪ ಅವರು ಎಷ್ಟೇ ಕಷ್ಟ ಬಂದರೂ ನಾನು ಭಾಳ ಕಳೆದ 25 ವರ್ಷಗಳು ನಮ್ಮದವರು ಒಡನಾಟ. ಅವಾಗ ಸಣ್ಣ ಹುಡುಗ ಅವರು ಸುವರ್ಣ ಚಾನಲ್ ಇದ್ರು ಅವರು. ಅವಾಗಿಂದ ಒಂದೇ ನಯ ನಡತೆ ವಿಧೇಯತೆ, ಒಂದು ಗೌರವ ಕೊಡೋದು, ಹಿರಿಯರಿಗೂ ನಿರ್ಮಾಪಕ ಆಗ್ತಾರೆ ನಂಗೆ ಗೊತ್ತಿರಲಿಲ್ಲ ಅವ್ರು ಆಗ್ತಾರೆ ಅಂತ. ಒಳ್ಳೊಳ್ಳೆ ಸಿನಿಮಾಗಳು ಕೊಟ್ಟರು, ಎಷ್ಟೋ ಸೋಲು ಗೆಲುವುಗಳು ಎರಡೂ ಕೊಂಡ್ರು ಕೂಡ ನಗನಗ್ತಾ ಖುಷಿಯಾಗಿ ಸಿನಿಮಾಗಳನ್ನು ಮಾಡೋರು ಭಾಳ ಅಪರೂಪ. ಅಂಥ ಒಂದು ವ್ಯಕ್ತಿತ್ವ ಇರೋರಿಗೆ ಒಂದು ದೊಡ್ಡ ಗೆಲುವು ಬೇಕೇ ಬೇಕು. ಮುಂದಿನ ದಿನಗಳಲ್ಲಿ ತಾವೇನು ಮಾಧ್ಯಮ ಮಿತ್ರರಿದ್ದೀರ ಅವ್ರಿಗೆ ಸಪೋರ್ಟ್ ಮಾಡಿ, ನವನೀತ್ ಸಪೋರ್ಟ್ ಮಾಡಿ ಸಿನಿಮಾ ಗೆಲ್ಲಿಸೋವಂಥ ಜವಾಬ್ದಾರಿ ಕೂಡ ತಾವು ತಗೊಳ್ತೀರಾ. ಈ ಸಿನಿಮಾ ಗೆದ್ದರೆ ಇನ್ನೂ 10 ಹಲವಾರು ಸಿನಿಮಾ ಮಾಡುವಂಥ ಪ್ರವೃತ್ತಿ ಒಳ್ಳೆ ತರುಣ್ ಶಿವಪ್ಪ ಅವ್ರಿಗೆ ಒಳ್ಳೇದಾಗಲಿ, ಭಗವಂತ ಒಳ್ಳೇದನ್ನು ಹೇಳ್ತಾ, ನಮ್ಮ ನವನೀತ್ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಷನ್ ಫಸ್ಟ್ ಡೆಬ್ಯೂ ಡೈರೆಕ್ಟರ್ ಮುಂಚೆ ಮಾಡಿದ್ದಾರೆ, ಹೌದು ಫಸ್ಟ್ ಮಾಡಿದಿರ, ಹೌದು ಕರ್ವ ಮಾಡಿದ್ರು ಸಿನಿಮಾ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ ಸಿನಿಮಾ ನೋಡಿದ್ದೀರಾ, ಭಾಳ ಅದ್ಭುತವಾಗಿ ಮಾಡಿದ್ರ. ಫೋಟೋಗ್ರಫಿ ಆಗಲಿ, DOP ಡೈರೆಕ್ಷನ್ಸ್ ಇದು ಎಕ್ಸಲೆಂಟ್ ಆಗಿದೆ, ಒನ್ ಆಫ್ ಇಟ್ಸ್ ಕೈಂಡ್ ಅನ್ಸುತ್ತೆ. ನಮ್ಮ ಕೆ ಮಂಜು ಅವರು ಇಲ್ಲೇ ದೊಡ್ಡ ನಿರ್ಮಾಪಕರು ಕೂತ್ಕೊಂಡು ಹೇಳ್ತಾ ಇದ್ರು, ಭಾಳ ಅದ್ಭುತವಾಗಿ ಸುರೇಶ್ ಸಿನಿಮಾ ಒಳ್ಳೆ ಡಿಫ್ರೆಂಟ್ ಜಾನರ್ ಇದೆ, ಈ ಸಿನಿಮಾ ತುಂಬ ದೊಡ್ಡ ಹಿಟ್ಟಾಗತ್ತೆ ಅಂತ ಹೇಳಿದ್ರು. ಅವ್ರ ಬಾಯಲ್ಲಿ ಬಂದಿದ್ದು ಯಾವ್ದು ನಿಜ ಆಗುತ್ತೆ, ನಾವು ಹೇಳಿ ನಿಜ ಆಗ್ತಾ ಇದ್ದೀವಿ. ಈ ಸಿನಿಮಾ ಒಂದು ದೊಡ್ಡ ಮಟ್ಟದ ಹಿಟ್ಟಾಗಲಿ, ತಮ್ಮದೆಲ್ಲ ಸಹಕಾರ ಇಲ್ಲ ಎಲ್ಲ ಟೆಕ್ನಿಷಿಯನ್ಸ್ಗಳಿಗೆ ಮತ್ತು ಕಲಾವಿದರಿಗೆ, ತಂತ್ರಜ್ಞರಿಗೆ ಎಲ್ಲರೂ ಒಳ್ಳೇದಂತ ಹಾರೈಸುತ್ತಾ ತಮಗೆಲ್ಲ ಒಳ್ಳೇದಾಗಲಿ ಅಂತ ಹೇಳಿ ನಾನು ಹಾರೈಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ನನ್ನ ವಿಚಾರ ಆಮೇಲೆ ಮಾತಾಡ್ತೀನಿ ಸರ್, ಮಾತಾಡೋದಿದೆ. ಅವಕಾಶ ಕೊಟ್ಟ ಪಕ್ಷದಲ್ಲಿ ಅಲ್ಲಿ ಟಾಕ್ ಔಟ್ಸೈಡ್ ಸರ್ ಪ್ಲೀಸ್. ಕರ್ವ ಮಾಡಿದಂಥ ನಿರ್ದೇಶಕರು ಕರ್ವನ 1 ಕೋಟಿಲಿ ಮಾಡಿದ್ದೇನೆ, 9 ಕೋಟಿ ಎಕ್ಸ್ಟ್ರಾ ಮಾಡೋರೆ, 10 ಕೋಟಿ ಮಾಡಿದರೆ ಒಳ್ಳೇದಾಗಲಿ. ಸಿನಿಮಾ ಮಾಡೋದು ಒಬ್ಬ ನಿರ್ಮಾಪಕ ಎಷ್ಟು ಕಷ್ಟ ಅನ್ನೋದು ಎಲ್ಲರಿಗೂ ಗೊತ್ತಿದೆಯೋ ಅನ್ನೋ ಗೊತ್ತಿಲ್ಲ. ಸಾಮಾನ್ಯ ಕಲಾವಿದ್ರ ಟೆಕ್ನಿಷಿಯನ್ ಕೆಲವ್ರಿಗೆ ಗೊತ್ತಾಗುತ್ತೆ, ಎಲ್ಲರಿಗೂ ಗೊತ್ತಾಗಲ್ಲ, ಕಲಾವಿದ್ರಿಗೆ ಗೊತ್ತಾಗಲ್ಲ. ಇವತ್ತಿನ ಸಿನಿಮಾ ಮಾಡೋದು ತುಂಬ ಕಷ್ಟ, ಸಿನಿಮಾ ಮಾಡೋದು ತುಂಬ ಕೊರತೆಯಿಂದ ಇದ್ದಾರೆ, ಕೊರತೆ ಆಗುತ್ತೆ ಮುಂದಕ್ಕೆ. ಯಾಕೆಂದರೆ ನಾವೆಲ್ಲ ಸುಮಾರು 50 ಸಿನಿಮಾ ಮಾಡಿ ನಮಗೆ ಭಯ ಆಗ್ತದೆ ಅಂದರೆ ಹೊಸಬರು ಮಾಡೋಕ್ಕಾಗಕ್ಕಿಲ್ಲ. ಸಿನಿಮಾಗೆ ತುಂಬ ಜನ ಹೊಸಬ್ರು ಬಂದು ಬೇರೆ ರೀತಿ ಬಂದು ಸಿನಿಮಾ ಇಂಡಸ್ಟ್ರಿನ ಬೇರೆ ಥರ ಮಾಡ್ತಾರೆ. ಅದಾಗಲ್ಲ, ಆ ಥರ ಅಲ್ಲ ಸಿನಿಮಾ. ನಾವು ಯಾರಿಗೂ ಬಡಬೇಡಿ ಅಂತ ಹೇಳೋಕ್ಕಾಗಲ್ಲ. ನಮ್ಮ ವಾಣಿಜ್ಯ ಮಂಡಳಿ ಪಾಪ ನಮ್ಮ ಅಧ್ಯಕ್ಷ ಹೇಳ್ತಾರೆ, ಸಿನಿಮಾಗೆ ಅದಕ್ಕೊಂದು ದಯವಿಟ್ಟು ಬರೋ ನಿರ್ಮಾಪಕರಿಗೆ ಪಾಠ ಹೇಳಿ ತುಂಬ ಸಿನಿಮಾ ಜನ ಬರ್ತಲೇ ಇರ್ತಾರೆ. ಯಾಕೆಂದರೆ ಸಿನಿಮಾ ಅನ್ನೋದೇನು ಮೊಬೈಲಲ್ಲಿ ಮಾಡ್ತಾರೆ, 5D ಮಾಡ್ತಾರೆ, ಈ ಥರ ಬಿಡ್ತಾರೆ. ಮೊದಲೆಲ್ಲ ಸಿನಿಮಾ ಅಂದರೆ ನಾವೆಲ್ಲ ಪೂಜೆ ಮಾಡ್ತಿದ್ದಂಗೆ ಅಟ್ಲೀಸ್ಟ್ ಒಂದು ಸ್ಯಾಟ್ಲೈಟು, ಒಂದು DVD ಏನೋ ಒಂದು ಕಮಿಟ್ ಆಗ್ತಿದ್ವು. ಇವತ್ತು ಏನೂ ಇಲ್ಲ. ಇವತ್ತು ಯಾರು ಫೈನಾನ್ಸ್ ಕೊಟ್ಟರು ನಾವೇ ರಿಲೀಸ್ ಮಾಡೋ ಪರಿಸ್ಥಿತಿ ಆಗ್ಬಿಡುತ್ತೆ. ಸುಮಾರು ನಾನೇ ಒಂದು 7-8 ಸಿನಿಮಾ ಫೈನಾನ್ಸ್ ಕೊಟ್ಟಿದ್ದೀನಿ. ನಾನು ಹೇಳಿದ್ದೀನಿ ಫಸ್ಟ್ ರಿಲೀಸ್ ಮಾಡ್ಬಿಡ್ರಪ್ಪ, ಫಸ್ಟ್ ರಿಲೀಸ್ ಮಾಡ್ದಾಗ ಅದೇನು ಬರ್ತದೆ ನನಗೆ ಕೊಡಿ, ಆಮೇಲೆ ನೀವು ತೊಗೊಳ್ಳಿ ಅಂತ ಹೇಳ್ಬಿಡಿ. ಯಾಕೆಂದ್ರೆ ಏನು ಮಾಡೋಕ್ಕಾಗಲ್ಲ, ಯಾಕೆಂದರೆ ಡಬ್ದಲ್ಲಿ ಇಟ್ಕೊಂಡ್ರೆ ಸಿನಿಮಾ ಅಷ್ಟೇ ಆಗ್ಬಿಡುತ್ತೆ. ಸುಮಾರು ನನ್ನ 7-8 ಸಿನಿಮಾಗೆ ದುಡ್ಡು ಕೊಟ್ಬಿಟ್ಟು ಪಾಪ ಏನಂದ್ರೆ ಅವರು ಏನು ಮಾಡ್ತಾರೆ, ಅವರು ಕೈಯಿಂದ ತುಂಬ ದುಡ್ಡು ಹಾಕಿರ್ತಾರೆ. ஆனால் ಚೂಮಂತರ ಸಿನಿಮಾ ತುಂಬ ಚೆನ್ನಾಗಿದೆ. ಶರಣ್ ಅವ್ರಿಗೆ ಒಂದು ಹ್ಯಾಪ್ ಸಿನಿಮಾ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅವರ ಪಾತ್ರನ ಬೇರೆ ಥರನೇ ಕಾಣ್ತಾ ಇದೆ. 3 ಜನ ಹೆಣ್ಮಕ್ಳು, ಈ ಒಂದು ಥ್ರಿಲ್ಲರ್ ಮೂವಿ, ಇದು ಬೇರೆ ಥರ ಜೋನರ್ ಸಿನಿಮಾ 100% ಚೆನ್ನಾಗುತ್ತೆ. ನನ್ನ ಮೊದಲನೇದು ಏನು ಖುಷಿ ಅಂದರೆ ಹೊಸ ವರ್ಷಕ್ಕೆ ಇಡೀ ನಮ್ಮ ಕನ್ನಡ ಸಿನಿಮಾಗಳು ಯಾರು ಬರ್ತಿರಲಿಲ್ಲ, ಎಲ್ಲ ಭಯ ಬೀಳೋದು. ಬೇರೆಲಾಗಿ ಬೈಬೇಡಿ, ನಮ್ಮ ಜನ ನಮ್ಮನ್ನು ಯಾವತ್ತೂ ಕೈ ಬಿಡಲ್ಲ. ಹೊಸ ವರ್ಷಕ್ಕೆ ಬರ್ತಾ ಇದೆ, ಸಂಕ್ರಾಂತಿ ಹಬ್ಬಕ್ಕೆ 10ನೇ ತಾರೀಕು ಬರ್ತಾ ಇದೆ ಹೊಸ ವರ್ಷ. 10 ನಂಬರ್ 1 ಸಿನಿಮಾ ಒಳ್ಳೇದಾಗುತ್ತೆ, ಏನು ತೊಂದರೆ ಇಲ್ಲ. ನಿಮ್ಮ ಸಿನಿಮಾ ಕಾಪಾಡ್ತಾನೆ ಜನತೆ, ನಮ್ಮ ಜನ ನಿಮ್ಮನ್ನು ಕೈ ಹಿಡಿತಾರೆ. ಚೂಮಂತರ ಯಶಸ್ವಿ ಆಗುತ್ತೆ. ಯಾಕೆಂದರೆ ತರುಣ್ಗೆ ಸಾಲ ಮಾಡಿ ಆದರೂ ಸಿನಿಮಾ ಮಾಡ್ತಾನೆ. ಅವ್ರಿಗೆ ಕ್ವಾಲಿಟಿ ಮುಖ್ಯ, ಕಾಂಪ್ರಮೈಸ್ ಆಗಲ್ಲ. ನಾನು ಎಷ್ಟೋ ಸತಿ ತರುಣ್ ಇಲ್ಲ ಸರ್ ಕಾಂಪ್ರಮೈಸ್ ಆಗೋದು ಬೇಡ ಅಂತ. ಯಾಕೆಂದರೆ ಸಿನಿಮಾದ ಅವನು ಫ್ಯಾಷನ್ ತುಂಬ ಕಳ್ಕೊಂಡ್ಬಿಟ್ಟಿದ್ದಾನೆ. ಅವನು ಅದರಲ್ಲೂ ಈಗ್ತಲ್ಲಿದ್ದಾನೆ. ಇದೇ ವ್ಯಾಪಾರ ತಗೊಂಡೋಗಿ ಯಾವುದೋ ಲ್ಯಾಂಡ್ ಹಾಕಿದ್ರೆ ಇವತ್ತೊಂದು ನಿರಂಜನ್ ಥರ ನಾವು 100 ಕೋಟಿಗೆ ಇರ್ಬೋದಾಯ್ತು. ತಗೊಂಡೋಗಿ ಸಿನಿಮಾಗೆ ಹಾಕಿ ನಾವೆಲ್ಲ ತಗೊಂಡು ಇಲ್ಲೇ ಇರ್ತಿದ್ವಿ. ಇರಲಿ, ಒಳ್ಳೇದಾಗುತ್ತೆ, ನಮ್ಮನ್ನು ಜನ ಕೈ ಬಿಡಲ್ಲ. ಚೂಮಂತರ ಸಿನಿಮಾ ತುಂಬ ಚೆನ್ನಾಗಾಗುತ್ತೆ. ದಯವಿಟ್ಟು ಒಳ್ಳೆ ಡೇಟು, ಹೊಸ ವರ್ಷ ಬರ್ತದೆ ಈ ವರ್ಷ. ಚೂಮಂತರಿಂದ ನಮ್ಮ ಇಂಡಸ್ಟ್ರಿ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ನಮ್ಮ ಇಂಡಸ್ಟ್ರಿ ಯಾವತ್ತೂ ಕೆಟ್ಟದಾಗಿಲ್ಲ, ಒಳ್ಳೇದಾಗಿದೆ, ಒಳ್ಳೇದಾಗ್ತದೆ. ನಿಮ್ಮೆಲ್ಲರ ಸಪೋರ್ಟ್, ಸಂಪೂರ್ಣ ಸಹಕಾರ ದಯವಿಟ್ಟು ಎಲ್ಲ ಸಿನಿಮಾಗಳು ಬರಲಿ. ಚೂಮಂತರದಿಂದ ಹೊಸ ವರ್ಷ ಎಕ್ಸ್ಟ್ರಾ ಇರಲಿ ಅಂತ ಹೇಳಿ ಕೇಳ್ತೀನಿ. ಚೂಮಂತರ್ ನವನೀತ್ ಬ್ರದರ್ದ ಎಲ್ಲ ಮೂವಿ ನಾನು ಮಾಡಿದ್ದೀನಿ. ಕರ್ವಾಲ ಬಕಾಸುರ ಕೂಡ ಇನ್ನೊಂದು ಮಾಡಿದ್ದಾರೆ ಮೂವಿಯವರು, ಅದರಲ್ಲೂ ನಾನು ಮಾಡಿದ್ದೀನಿ. ಸೊ ಇದು 3ನೇ ಮೂವಿ ಅವ್ರ ಜೊತೆ ಮಾಡ್ತಿರೋದು. ಆ್ಯಂಡ್ ತರುಣ್ ಸರ್ ಥ್ಯಾಂಕ್ ಯು ಅವಕಾಶ ಕೊಟ್ಟಿದ್ದಕ್ಕೆ. ಸೊ ಎಲ್ಲರೂ 10th ಬರ್ತಾ ಇದ್ದಾರೆ ಮೂವಿ, ಆಶೀರ್ವಾದಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಬಂದಿರೋ ಮೀಡಿಯಾದವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಸುರೇಶ್ ಸರ್, ಮಂಜು ಸರ್ ಹಾಗೂ ಬಂದಿರೋ ಎಲ್ಲ ಗೆಸ್ಟ್ಗೂ ಥ್ಯಾಂಕ್ ಯು. ಮಂಜು ಸರ್ ನನ್ನ 2ನೇ ಸಿನಿಮಾಯಿಂದ ನನ್ನ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಥ್ಯಾಂಕ್ ಯು ಸರ್.
ಈಗ ತಾನೇ ನೀವೆಲ್ಲ ಟೀಸರ್ ನೋಡಿದ್ರಿ ಎಷ್ಟು ಕ್ಯಾಪ್ಟಿವೇಟಿಂಗ್ ಆಗಿದೆ ಅಂತ. ಆ್ಯಂಡ್ ಐಮ್ ಶ್ಯೂರ್ ದಿಸ್ ಮೂವೀಸ್ ಅಂದರೆ ತುಂಬ ಡಿಫ್ರೆಂಟ್ ಆಗಿರೋ ಜಾನರ್. ನೀವೆಲ್ಲ ಥಿಯೇಟ್ರಲ್ಲಿ ಮೂವಿ ನೋಡಿದಾಗ ಸೀಟ್ ತುದೀಲಿ ಕುತ್ಕೊಂಡು ನೋಡೋ ಅಂಥ ಒಂದು ಸಿನಿಮಾ. ಆ್ಯಕ್ಚುಲಿ ನಾನು ನವನೀತ್ ಜೊತೆ ತುಂಬ ವರ್ಷದಿಂದ ಕೆಲಸ ಮಾಡಬೇಕು ಅಂತ ಅನ್ಕೋತಿದ್ದೆ. ಫೈನಲಿ ಆಫ್ಟರ್ ಸೋ ಮೆನಿ ಇಯರ್ಸ್ ಚೂಮಂತರಲ್ಲಿ ಕೆಲಸ ಮಾಡುವಂಥ ಆಪರ್ಚುನಿಟಿ ನನಗೆ ಸಿಕ್ತು. ಥ್ಯಾಂಕ್ ಯು ನವನೀತ್ ಆ್ಯಂಡ್ ತರುಣ್ ಸರ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ಗೆ. ಆ್ಯಂಡ್ ಆಲ್ಸೋ ಇಂಥ ಒಳ್ಳೆ ಸ್ಟಾರ್ ಕಾಸ್ಟ್ ಜೊತೆ ಕೆಲಸ ಮಾಡುವಂಥ ಅವಕಾಶ. ನಾನು ಇಲ್ಲಿರೋರು ಎಲ್ಲರದು ಫ್ಯಾನ್. ಶರಣ್ ಸರ್ ಆಗಿರ್ಬೋದು, ಅದಿತಿ, ಮೇಘನಾ, ಚಿಕ್ಕು. ರೀಸೆಂಟಾಗಿ ಮರ್ಫಿ ನೋಡಿದೆ, ಅವಾಗ ಪ್ರಭು ಅವ್ರದ್ದು ಫ್ಯಾನ್ ಆದೆ. ಸೊ ಎಲ್ಲರೂ Jan 10th ದಯವಿಟ್ಟು ಥಿಯೇಟರ್ಸ್ಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಆ್ಯಂಡ್ ಆಲ್ಸೋ ನಾಟ್ ಟು ಫರ್ಗೆಟ್ ನಮ್ಮ ಮ್ಯೂಸಿಕ್ ತುಂಬಾ ಚೆನ್ನಾಗಿ ಬಂದಿದೆ. ಅವಿನಾಶ್ ಸರ್ ಅವ್ರದ್ದು ಜಲಕ್ನ ನೀವೆಲ್ಲ ಥಿಯೇಟರ್ಸಲ್ಲಿ ನೋಡ್ಬೋದು. ಥ್ಯಾಂಕ್ ಯು. ಇವರು ಫ್ರೀಯಾಗಿ ಹಾಲು ಕೊಡ್ತಾರೆ. ಜನ ಮತ್ತು ನಮ್ಮ ಮಾಧ್ಯಮದವರು ಅವ್ರಿಗೆ ಹಾಲನ್ನೇ ಕೊಡ್ಬೇಕು ನೀವು. ಯಾಕಂದರೆ ಜನವರಿ 10ನೇ ತಾರೀಕಿಗೆ ಅನ್ನೋದು ಈ ಸಿನಿಮಾದ ಒಂದು ಹಬ್ಬ ಆಗಬೇಕು ಅನ್ನೋದು ನನ್ನ ಆಸೆ. ಯಾಕಂದರೆ ತರುಣ್ ಸರ್ ನನಗೆ ಸಿನಿಮಾಗೆ ಎಂಟ್ರಿ ಆದಾಗಿಂದನೂ, ನನ್ನ ಪರಿಚಯ ಆದಾಗಿಂದನೂ ಅವ್ರ ಸಿನಿಮಾದಲ್ಲಿ ಬೇರೆ ಮ್ಯಾನೇಜರು ಅಂತ ಯಾವತ್ತೂ ಅವರು ಸೆಲೆಕ್ಟ್ ಮಾಡಿದ್ದು ಕಾಣಲಿಲ್ಲ. ಫಸ್ಟು ನರಸಿಂಹಣ್ಣನ ನೋಡೋಣ. ಅದೇ ರೀತಿ ನಮ್ಮ ನವನೀತ್ ಸರ್ ಈ ಸಿನಿಮಾ ಫ್ರಮ್ ಬಿಗಿನಿಂಗಿಂದ ಅವ್ರು ಕೊಡ್ತಾ ಇದ್ದಂಥ ಒಂದು ಪ್ರೋಗ್ರಾಮ್ ಎಷ್ಟು ಚೊಕ್ಕವಾಗಿರ್ತಿತ್ತು ಅಂತಂದರೆ ಅದು ತುಂಬ ನಾವು ಇಷ್ಟಪಟ್ಟು ಅದನ್ನು ವಿಮರ್ಶೆ ಮಾಡಿಕೊಂಡು ಈ ಥರ ಮಾಡ್ಬೋದಣ್ಣ ಅಂದರೆ ಒಂದು ಅಡ್ವೈಸ್ ತಗೊಳ್ತಿದ್ರು. ಯಾಕಂದರೆ ಇತ್ತೀಚೆಗೆ ಬರ್ತಾ ಇರೋಂಥ ಕೆಲವು ನಿರ್ದೇಶಕರಿದ್ದಾರೆ, ಒಬ್ಬ ಮ್ಯಾನೇಜರ್ ಮಾತು, ಅವ್ರ ಮ್ಯಾನೇಜರ್ ಮಾತು ನಾವೇನಕ್ಕೆ ಕೇಳಬೇಕು? ನಮ್ಮ ಅನುಭವ ಅಲ್ಲಿ ಕೌಂಟ್ ಆಗಲ್ಲ. ಅವ್ರದ್ದು ಏನಿದೆಯೋ ಅವ್ರದ್ದು ಜಾನರಲ್ಲೇ ಆಲೋಚನೆ ಮಾಡ್ತಾರೆ. ಅದಕ್ಕೆ ತದ್ವಿರುದ್ಧವಾಗಿ ನವನೀತ್ ಸರ್ ನನಗೆ ಪ್ರತಿಯೊಂದರಲ್ಲ ಅಣ್ಣ ಇದು ಮಾಡೋದೇ ಆಗುತ್ತಾ, ಇದು ಕಡಿಮೆ ಮಾಡ್ಬೋದಾ ಅನ್ನೋದನ್ನು ಒಂದು ಅಡ್ವೈಸ್ ಕೇಳ್ತಾರೆ. ನಮ್ಮ ಅಡ್ವೈಸ್ ಇನ್ನೇನಿಲ್ಲ, ಒಬ್ಬ ನಿರ್ಮಾಪಕ ಬೆಳಿಬೇಕು ಅನ್ನೋದು ಒಂದು ಇದಿರುತ್ತೆ. ಅವರೊಬ್ಬರು ಬೆಳೆದ್ರೆ ಮಾತ್ರ ನಾವು ಒಂದು 70 ಜನ ಕೆಲಸ ಮಾಡ್ತಿದ್ದೀವಿ ಅಂದರೆ ಅವ್ರ ಮನೆಗಳು ಲೆಕ್ಕ ಹಾಕಿದ್ರೆ ಒಂದು 350-450 ಜನ ಪರ್ ಡೇ ಬದುಕ್ತಾ ಇರ್ತಾರೆ ಅನ್ನೋ ಒಂದು ಉದ್ದೇಶ ನಂದು. ಬಂದಾಗಿಂದ ನಾನು ನಮ್ಮ ಸುರೇಶ್ ಸರ್ ನನಗೆ ಚೆಲುವೆನೇ ನೋಡಲು ಮೊದಲನೇ ಸಿನಿಮಾ ಆವಾಗಿಂದ ನಾನು ಎಂಟ್ರಿ ಆದಾಗಿಂದ ನಾನು ಇವತ್ತಿನವರೆಗೂ ಬೆಂಬಲವಾಗೇ ಇದ್ದಾರೆ. ಹಾಗೆ ಮಂಜಣ್ಣ ಕೂಡ ನನಗೆ ಆಶೀರ್ವಾದವಾಗಿ ನನಗೆ ಬೆಂಬಲವು. ಯಾಕಂದ್ರೆ ಫಿಲಮ್ ಚೇಂಬರ್ಗೆ ಹೋದರೆ ಅವ್ರದ್ದೆಲ್ಲರದು ನನಗೆ ಒಂದು ಗಾಡ್ ಫಾದರ್ಸ್ ಇದ್ದಂಗೆ. ನನಗೆ ಇವತ್ತು ಇಷ್ಟೆಲ್ಲ ಬೆಳಿಬೇಕಂತಂದರೆ ಅವರೆಲ್ಲ ಆಶೀರ್ವಾದನೂ ಇದೆ. ಅದೇ ರೀತಿ ಪತ್ರಿಕಾ ಮಾಧ್ಯಮದವರು ನನಗೆ ವೆಂಕಟೇಶಣ್ಣ ಅಂತೂ ಬಿಗಿನಿಂಗಿಂದನೂ ನನಗೆ ಅವರು ಬ್ರದರ್ ಅಂತಲೇ ಹೇಳ್ಬೋದು. ಯಾವತ್ತೂ ಎಲ್ಲರೂ ಪ್ರಿಯರು ಅನ್ಕೋಬೋದು. ಅವ್ರು ನಾನು ಬ್ರದರ್ ಅಂತಲೇ ಟ್ರೀಟ್ ಮಾಡ್ಕೊಂಡು ಬಂದಿದ್ದೀನಿ. ಎಲ್ಲರಿಗೂ ಈ ಸಿನಿಮಾ ಚೆನ್ನಾಗಿ ಆಗಬೇಕು ಅನ್ನೋದೇ ನನ್ನ ಮೊದಲನೇ ಇದು. ಜೊತೆಗೆ ನಾನು ಇನ್ನೂ ಹೆಚ್ಚಿಗೆ ಹೇಳ್ಬೇಕಂದ್ರೆ ಶರಣ್ ಸರ್ ಅತಿ ಹೆಚ್ಚು ನನ್ನ ಸರ್ವೀಸಲ್ಲಿ ಸಿನಿಮಾಗಳು ನಾನು ಮಾಡಿರೋದಂದ್ರೆ ಮೊದಲನೇ ವ್ಯಕ್ತಿ ಅಂದರೆ ನಮ್ಮ ಶರಣ್ ಸರ್. ಯಾಕಂದರೆ ಅವರು ಮ್ಯಾನೇಜರ್ ಅಂದರೆ ಅವರು ಫಸ್ಟ್ ಆಯ್ಕೆ ನನ್ನೇ ತಗೊಳ್ತಾರೆ ಅನ್ನೋದೊಂದು ಉತ್ಪ್ರೇಕ್ಷೆಗೆ ಹೇಳೋದಲ್ಲ, ಅವ್ರನ್ನ ಹೊಗಳಿಕೆಗೆ ಹೇಳೋದಲ್ಲ. ಅದು ಗೊತ್ತಿಲ್ಲ, ನನ್ನ ಅದೃಷ್ಟ ಅನ್ಕೋಬೋದು ಈ ಚಿತ್ರರಂಗದಲ್ಲಿ. ಅದೊಂದು ಕೆಲವು ನಿರ್ಮಾಪಕರಲ್ಲಿ ನನ್ನ ಹೆಸರು ಒಂದು ಹೃದಯದಲ್ಲೇ ನಾಟಿದೆ ಅಂದರೂ ತಪ್ಪಾಗಲಾರ್ದು. ಯಾಕಂದರೆ ಅದನ್ನು ನನ್ನೇ ಅವ್ರು ಅನ್ಸ್ಕೊಂಡಿರ್ತಾರೆ. ಮೊನ್ನೆ ಯಾವುದೋ ಒಂದು ಪ್ರಾಜೆಕ್ಟ್ ನಡಿಬೇಕಾದ್ರೂ ಕೂಡ ನರಸಿಂಹ ಅವರು ಫಸ್ಟ್ ಕೇಳಿ ಅನ್ನೋ ಒಂದು ಶರಣ್ ಸರ್ ಹೇಳಿದ್ರು ಅನ್ನೋದೊಂದು ಇದು ಬಂತು ನನಗೆ. ಅದು ತುಂಬ ಥ್ಯಾಂಕ್ ಯು ಅಣ್ಣ. ಒಂದು 10-12 ಸಿನಿಮಾ ಮಾಡಿದ್ದೀನಿ ಶರಣ್ ಸರ್ದು. ಅದು ತುಂಬಾ ನನಗೆ ಹೆಮ್ಮೆ ಪಡಬಾರ್ದಂಥ ವಿಚಾರ. ಜೊತೆಗೆ ಹೆಚ್ಚಿಗೆ ಮಾತಾಡೋದಕ್ಕೆ ಇನ್ನೂ ಬೇಕಾದಷ್ಟು ಜನ ಇದ್ದಾರೆ. ಮತ್ತು ಅತಿಥಿ ಮೇಡಮ್ ಇರ್ಬೋದು, ಮೇಘನಾ ಮೇಡಮ್, ಚಿಕ್ಕಣ್ಣ, ಎಲ್ಲರೂ ಆತ್ಮೀಯರೇ ನನಗೆ. ಯಾರೂ ಹೊಸಬ್ರಲ್ಲ. ಆತ್ಮೀಯತೆಯಿಂದ ಇದೊಂದು ಮನೆ ಕುಟುಂಬ ಜರ್ನಿ ಥರ. ಆ ಸೀನ್ಗಳು ನೀವು ನೋಡಿರ್ಬೋದು. ಬಟ್ ಅದೊಂದು ರೀತಿ ಒಂದು ಟ್ರಿಪ್ ಥರ ಹೋಗಿದ್ದೀವಿ. ಶೇರ್ ಹೋಲ್ಡರ್ಸ್ ಅಂತ ಹೇಳ್ಬೋದು. ಒಂದು ಜರ್ನಿ, ಒಂದು ಟ್ರಿಪ್ಪಿಗೆ ಹೋದಂಗೆ ಆಯ್ತಿದೆ ಆ್ಯಕ್ಚುಲಿ. ಅನೂಪ್ ಸರ್ ಅಂತ ಇವತ್ತು ಕ್ಯಾಮ್ರಾಮನ್ ಸರ್ ಬಂದಿಲ್ಲ. ಅವ್ರು ಲೈಟು ಆ ಲೈಟ್ ಬೇಕು, ಈ ಲೈಟ್ ಬೇಕು ಅಂತ ಸ್ಪೆಷಲ್ ನಮ್ಗೆ ಕೇಳ್ತಿರಲಿಲ್ಲ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಕೆಲವು ಲೈಟ್ಗಳು ಸಿಗ್ತಾ ಇರಲಿಲ್ಲ. ಅವ್ರು ಯಾವ್ಯಾವುದೋ ಲೈಟ್ ಹೇಳೋರು ಆ ಹೆಸರುಗಳು. ನಾನು ಪ್ರತಿ ಸತಿನೂ ಡಿಸ್ಕಷನ್ ಮಾಡ್ತಿದ್ದೆ, ಸರ್ ಇದು ಯಾವುದೋ ಸ್ಪೆಷಲ್ ಲೈಟ್ ಸರ್ ನನಗೆ ಗೊತ್ತಾಗ್ತಾ ಇಲ್ಲ ನಾನು ತರಿಸ್ತೀನಿ ಬಿಡಿ. ಅವ್ರು ತರಿಸ್ತಿದ್ರು, ಎಲ್ಲಿ ಬೆಂಗಳೂರಲ್ಲೇ ತರಿಸ್ತಿದ್ರು, ನಾನೆಲ್ಲ ಬಾಂಬೆಲಿ ತರಿಸ್ಬೇಕು ಅಂದ್ಕೊಳ್ತಿದ್ದೆ. ಅಂದರೆ ಅವ್ರು ಮೊದಲೇ ಸರ್ಚ್ ಮಾಡಿ ನನಗೆ ಕ್ಲೂ ಕೊಡ್ತಾಯಿದ್ರು. ಅದು ಗ್ರ್ಯಾಂಡ್ನೆಸ್ ಇಲ್ಲಿ ಕಾಣ್ತಾ ಇದೆ. ಅದು ನಿಜವಾಗ್ಲೂ ಸಂತೋಷ ಪಡ್ಬೋದು. ಈ ಟೈಮಲ್ಲಿ ಅವ್ರು ಇರಬೇಕಿತ್ತು. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಥ್ಯಾಂಕ್ ಯು ಅಣ್ಣ. ಪರಿಚಯ ಆದಂಥ ಮತ್ತು ಕ್ಲೋಸ್ ಅಂತ ಒಂದು ನಟ. ಅವತ್ತು ಅವ್ರ ಅಣ್ಣನ ಮಗಳು ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ರು. ರವಿ ಸರ್ದು ಮಂಜಿನಾನಿ ಸಿನಿಮಾದಲ್ಲಿ ಮಾಡ್ತಾಯಿದ್ರು. ಆಗ ನಾವು ಇದಕ್ಕೆ ಹೋದ್ವಿ, ಸಕಲೇಶ್ಪುರ. ಅಲ್ಲಿ ತುಂಬ ಕ್ಲೋಸ್ ಆಗಿದ್ದು. ಆ ಸ್ನೇಹ ಹಾಗೇನೆ ಮುಂದುವರಿತು. ಫಸ್ಟ್ ಟೈಮ್ ನಮ್ಮ ಬ್ಯಾನರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಖುಷಿ. ದಯವಿಟ್ಟು ಧರ್ಮಣ್ಣ ಬನ್ನಿ, ಸ್ಟೇಜ್ ಮೇಲೆ ಬನ್ನಿ. ಎಲ್ಲರೂ ಹೇಳ್ತಾ ಇದ್ರು ನವನೀತ್ ಸರ್ ಜೊತೆ ನಾನೊಂದು ಸರಿ ಕೆಲಸ ಮಾಡಬೇಕು. ಐ ವಾಸ್ ವೆರಿ ಫಾರ್ಚುನೇಟ್. ಐ ಥಿಂಕ್ ಫಸ್ಟ್ ಪ್ರಾಜೆಕ್ಟ್ ಇಂದಾನೆ ಅವ್ರ ಜೊತೆ ಮಾಡಿದ್ದೀನಿ. ಸೊ ಈ ಫೈಟ್ ನಾನು ಸ್ಕಿಪ್ ಮಾಡಿಬಿಟ್ಟಿದ್ದೀನಿ.
ಸೊ ಒಂದು ಎರಡನೇದು ಐ ಥಿಂಕ್ ಈ ಸಿನಿಮಾ ನನಗೆ ಯಾವಾಗ ಫುಟೇಜಸ್ ಬರೋಕ್ಕೆ ಸ್ಟಾರ್ಟ್ ಆಯ್ತಲ್ವ, ಐ ಥಿಂಕ್ ದಟ್ಸ್ ವೆನ್ ಐ ರಿಯಲೈಸ್ಡ್ ನಾನು ಪರ್ಫಾರ್ಮ್ ಮಾಡ್ಬೋದು ಇದರಲ್ಲಿ ಅಂತ. ಸೊ ದ್ಯಾಟ್ ವಾಸ್ ವೆರಿ, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅಷ್ಟು ಅದ್ಭುತವಾಗಿ ಶೂಟ್ ಮಾಡಿದ್ದಾರೆ. ಆ್ಯಂಡ್ ಎವ್ರಿಥಿಂಗ್ ದಟ್ ವಿ ಡೂ ವಿ ನೀಡ್ ಟು ಹ್ಯಾವ್ ಎನ್ ಇನ್ಸ್ಪಿರೇಷನ್. ಒಂದು ಇನ್ಸ್ಪಿರೇಷನ್ ಇಲ್ಲಾಂದ್ರೆ ಏನು ಮಾಡೋಕ್ಕಾಗಲ್ಲ. ಐ ಥಿಂಕ್ ಎಲ್ಲರದು ಪರ್ಫಾರ್ಮೆನ್ಸಸ್ ಟಾಪ್ ನಾಚ್. ಶರಣ್ ಸರ್ದಂತೂ ಮಾತೇ ಆಡಬೇಡಿ, ಅಮೇಝಿಂಗ್ ಪರ್ಫಾರ್ಮ್ ಮಾಡಿದ್ದಾರೆ. ಈ ಸಿನಿಮಾ ಅವ್ರು ಭಾಳ ಡಿಫ್ರೆಂಟಾಗಿ ಕಾಣಿಸ್ಕೊತಾರೆ ಅಂತ ನನ್ನ ಫೀಲಿಂಗು. ಮತ್ತು ಎಲ್ಲರೂ, ರಜನಿ ಆಗ್ಬೋದು, ಅದಿತಿ ಮೇಡಮ್ ಆಗ್ಬೋದು, ಮೇಘ್ನಾಜಿ ಆಗ್ಬೋದು, ಪ್ರಭು ಅವರಾಗ್ಬೋದು, ಚಿಕ್ಕಣ್ಣ ಆಗ್ಬೋದು, ಫೆಂಟಾಸ್ಟಿಕ್ ಫಿನಾಮಿನಲ್ ಪರ್ಫಾರ್ಮೆನ್ಸ್. ಸೊ ಇದರಲ್ಲಿ ನಾನು ಪರ್ಫಾರ್ಮ್ ಮಾಡಿಲ್ಲ ಅಂದರೆ ದೆನ್ ಐ ಕಾಂಟ್ ಗೆಟ್ ಸಚ್ ಅ ಬಿಗ್ ಸ್ಟೇಜ್ ಟು ಪರ್ಫಾರ್ಮ್ ಮೈ ಸೆಲ್ಫ್. ಮತ್ತು ತರುಣ್ ಸರ್ ಹೇಳ್ತಾ ಇದ್ರು, ರಸೂಲ್ ಪುಕಟಿ ಸರ್ದು ಒಂದು ಸಣ್ಣ ಒಂದು ಇನ್ಸಿಡೆಂಟ್ ನಾನು ಶೇರ್ ಮಾಡ್ತೀನಿ, ಒಂದು ಮೊಮೆಂಟು. ನಾವು ಚೆನ್ನೈಯಿಂದ ವಾಪಸ್ ಬರ್ತಾ ಇದ್ವಿ. ವಿ ವಾಂಟೆಡ್ ಟು ಫ್ರೀ ಸಂಬಡಿ ಎಲ್ಸ್, ಯಾರೋ ಒಬ್ರು ನಾವು ಆಯ್ಕೆ ಮಾಡ್ಕೊಂಡಿದ್ವಿ. ವಾಪಸ್ ಬರ್ತಾ ನಾನು ಇನ್ನೂ ಯಾರು ಸರ್ ಬೆಸ್ಟ್ ಯಾರು ಅವ್ರದ್ದು ವರ್ಕೇ ನಮಗೆ ಅಷ್ಟು ಇನ್ಸ್ಪೈರ್ ಮಾಡಿಬಿಟ್ಟಿತ್ತು. ಸರ್ ನಮ್ಮ ಸಿನಿಮಾ ಚೆನ್ನಾಗೈತಿ, ಇವ್ರು ನಾವು ತೊಗೊಂಡ್ರೆ ಅಂತ. ಲೆಟ್ಸ್ ನಾಟ್ ಟೇಕ್ ದಟ್ ನೇಮ್. ಬಟ್ ನಾವು ವಾಪಸ್ ಬರ್ತಾ ಇವ್ರಿಗಿನ್ನ ಬೆಸ್ಟ್ ಸರ್, ನಮಗಿನ್ನ ರಸೂಲ್ ಪುಕಟಿ ಹೋಗಿದ್ರೆ ಸಖತ್ತಾಗೋದು ಸರ್ ಅಂತ ಹೇಳಿದ್ರೆ, ಮತ್ತೆ ಫೋನ್ ಮಾಡಿ ಸರ್ ಅಂದ್ಬಿಟ್ರು ತರುಣ್ ಸರ್. ನಾನು ಸರ್ ಬೇಡ ಬಿಡಿ, ಇವ್ರು ಚೆನ್ನಾಗಿ ಮಾಡ್ತಾರೆ. ಇಲ್ಲ ಸರ್, ಅವರು ಆಸ್ಕರ್ ಅವಾರ್ಡ್ ಬೇರೆ ವಿನ್ ಆಗಿದ್ದಾರೆ, ವಿ ಡೋಂಟ್ ನೋ ವಾಟ್. ಸರ್ ಕೇಳೋಣ ನೋಡೋಣ ಏನಾಗುತ್ತೆ ಅಂತ. ನಾನು ಹೋಗ್ಲಿ, ಇದೊಂದು ರೀಸನ್ ಇರುತ್ತೆ, ನಾನು ಅಟ್ಲೀಸ್ಟ್ ಮಾತಾಡ್ಬೋದಲ್ಲ ಅಂತ ಒಂದು ಸ್ವಾರ್ಥ, ನಾನು ಇದನ್ನು ಬಳಸ್ಕೋಬೋದು ಅಂತೇಳಿ ಐ ಜಸ್ಟ್ ಕಾಲ್ಡ್ ಹಿಮ್. ಹಿ ಸೆಡ್, ಕ್ಯಾನ್ ಯು ಸೆಂಡ್ ಮಿ ದ ಫುಟೇಜಸ್ ಆರ್ ರೀಲ್ಸ್. ನಾನು ನವನೀತ್ ಸರ್ ಒಂದು ಶೋ ರೀಲ್ ಮೇಲೆ ಕೆಲಸ ಮಾಡಿದ್ವಿ ಫಸ್ಟ್ ಶೆಡ್ಯೂಲ್ ಆದಮೇಲೆ. ಸೊ ಅದನ್ನೆಲ್ಲ ನಾನು ಲಿಂಕ್ ಕಳಿಸಿದ್ಮೇಲೆ ಯು ವಿಲ್ ನಾಟ್ ಬಿಲೀವ್, ವಿತಿನ್ ಲೈಕ್ ನೋಡಿ ಇಮಿಡಿಯೇಟಾಗಿ ಅವರು 5 minutesಲ್ಲಿ ಕಾಲ್ ಮಾಡಿ, ಅವಿನಾಶ್ ನೀವು ಶೋ ರೀಲ್ ಕಳಿಸಿದ್ದೀರಾ, ಓಕೆ ಹೌದು 10 minutes 12 minutes ಇತ್ತು, ಇಡೀ ಸಿನಿಮಾ ಈ ಥರನೇ ಇದೆಯಾ, ಕ್ಯಾನ್ ಯು ಪ್ರಾಮಿಸ್ ಮಿ ದಟ್ ಅಂತ ಕೇಳಿದ್ರು. ನಾನು ಖಂಡಿತ ಸರ್ ಅಂತ ಹೇಳಿದೆ. ಇಟ್ ಈಸ್ ಅಮೇಝಿಂಗ್, ವಾಟ್ ಯು ಗೈಸ್ ಹ್ಯಾವ್ ಡನ್ ಇಸ್ ಅಮೇಝಿಂಗ್ ವರ್ಕ್, ಐ ವುಡ್ ವಾಂಟ್ ಟು ಬಿ ಎ ಪಾರ್ಟ್ ಆಫ್ ಇಟ್. ನನ್ನ ಮ್ಯಾನೇಜರ್ನ ಮಾತಾಡಿ ಅಂತೆಲ್ಲ ಹೇಳಿದರು. ಅಲ್ಲಿಂದ ರೆಮ್ಯುನರೇಷನ್ ಅದು ಇದು ಆಯಿತು. ಫಾರ್ಚುನೇಟ್ಲಿ ವಿ ಕುಡಂಟ್ ಮ್ಯಾಚ್ ಹಿಸ್ ನಂಬರ್, ಬಟ್ ಐ ಸೆಡ್ ಸರ್ ಇಷ್ಟು ಆಗಲ್ಲ, ಇದು ನಂಬರ್ ಇದೆ, ಇದರಲ್ಲಿ ಆದರೆ ಐ ಆಮ್ ಸಾರಿ ಇಫ್ ಇಟ್ ಈಸ್ ವೆರಿ ಸ್ಮಾಲ್. ಆ್ಯಂಡ್ ಮತ್ತು ಒಂಥರ ಬೇಜಾರು ಮಾಡ್ಕೊತಾರೆ ಅನ್ನೋದು ಭಯ ಇತ್ತು. ಬಟ್ ಅವರು ಹೋಲ್ ಹಾರ್ಟೆಡ್ಲಿ ಇಲ್ಲ, ಐ ವಾಂಟ್ ಟು ಬಿ ಎ ಪಾರ್ಟ್ ಆಫ್ ದಿಸ್ ಮೂವಿ, ಐ ಡೂ ಇಟ್ ಅಂತ ಹೇಳಿದರು. ಸೊ ವಿ ಆರ್ ವೆರಿ ಲಕ್ಕಿ ಟು ಹ್ಯಾವ್ ಸಚ್ ಎ ಗ್ರೇಟ್ ಟೆಕ್ನಿಷಿಯನ್ ವಿತ್ ಅಸ್, ಸಚ್ ಎ ಗ್ರೇಟ್ ಆರ್ಟಿಸ್ಟ್. ಇವಾಗ ಫಾಲಿ ಈಸ್ ಜಸ್ಟ್ ಎ ಪಾರ್ಟ್ ಆಫ್ ಮೂವಿ ಅಂತ ನೋಡ್ತಾರೆ, ಬಟ್ ಫಾಲಿ ಈಸ್ ಅ ವೆರಿ ಡಿಫ್ರೆಂಟ್ ಸಬ್ಜೆಕ್ಟ್. ಸೌಂಡ್ ಡಿಸೈನ್ ಇಸ್ ಅ ವೆರಿ ಡಿಫ್ರೆಂಟ್ ಸಬ್ಜೆಕ್ಟ್. ಸೊ ನನ್ನ ಜೊತೆ ನನ್ನ ಮಿಕ್ಸ್ ಇಂಜಿನಿಯರ್ ಇರ್ತಾನೆ ಆಶ್ಬಿ, ನಾನು ಅವನ ಜೊತೆ ಡಿಸ್ಕಸ್ ಮಾಡ್ತಾ ಇರ್ತೀನಿ, ನನ್ನ ಅಸಿಸ್ಟ್ ಮಾಡ್ತಾನೆ ಜತಿನ್, ಅವ್ರನ್ನ ಜೊತೆ. ಬಟ್ ತಿಳ್ಕೊಳ್ಳೋದು ಎಷ್ಟು ಇರುತ್ತೆ ಅಂದರೆ ಫಾಲಿ ಈಸ್ ಅ ವೆರಿ ಬಿಗ್ ಸಬ್ಜೆಕ್ಟ್. ಸೊ ಅಂಥವ್ರು ಒಂದು ಒಳ್ಳೆ ಟೆಕ್ನಿಷಿಯನ್ ನಮ್ಮ ಸಿನಿಮಾದಲ್ಲಿ ಇದ್ದಾರೆ. ಈ ಸಿನಿಮಾ ಸೂಪರ್ ನೇಲ್ ಬೈಟಿಂಗ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಆಗುತ್ತೆ ಸಾನಿಕಲಿ. ಮತ್ತು ಈವನ್ ದ ಸ್ಟೋರಿ ಈಸ್ ಕ್ಯಾರಿಡ್ ಔಟ್ ಸೋ ಎಕ್ಸಲೆಂಟ್. ಸೊ ಐ ಆಮ್ ವೆರಿ ಹೋಪ್ಫುಲ್ ಅಬೌಟ್ ದ ಮೂವಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ಐ ಹೋಪ್ ಯು ಆಲ್ ಲೈಕ್ ದ ಸೌಂಡ್ ಇನ್ ದ ಟೀಸರ್ ಆ್ಯಂಡ್ ಆಸ್ ವೆಲ್ ಆಸ್ ದ ಟೀಸರ್. ಹೇಳ್ತಾರೆ ಯಾಕೆ ಅಂತ ಗೊತ್ತಿಲ್ಲ ನನಗೆ. ಮಂಜಣ್ಣ ಹೇಳಿದ್ರು 7 ಪಿಕ್ಚರ್ ಫೈನಾನ್ಸ್ ಕೊಟ್ಟಿದ್ದೀನಿ ಅಂತ. 7ರಲ್ಲಿ ಎಷ್ಟು ಬಂತೋ ಎಷ್ಟು ಹೋಯ್ತೋ ನನಗಂತೂ ಗೊತ್ತಿಲ್ಲ. ಆಮೇಲೆ ಈ ಚೂಮ್ ಅಂತಾರೋ ರಿಲೀಸ್ ಆಗ್ಬೇಕಾದ್ರೆ ನಿರಂಜನ್ ಮನ್ಸು ಮಾಡಿದ್ರೆ ರಿಲೀಸ್ ಆಗೋದು 100%. ಯಾಕಂದರೆ ತುಂಬ ದುಡ್ಡು ಬರಬೇಕು, ಅದರಲ್ಲಿ ನಾವು ಸಾಕಾಗೋಷ್ಟವ್ರಿಗೆ ಕಮ್ಮಿ ಮಾಡಿಕೊಟ್ಟಿದ್ದೀವಿ. ಎಷ್ಟು ಕಮ್ಮಿ ಮಾಡಿದ್ವಿ ಅಂತ ಪಬ್ಲಿಕ್ ಆಗಿ ಹೇಳೋಕ್ಕಾಗಲ್ಲ, ಅದು ಕಮ್ಮಿ ಮಾಡಿಕೊಟ್ಟಿದ್ದೀವಿ. ಪಿಕ್ಚರ್ ಒಳ್ಳೇದಾಗಲಿ, ರಿಲೀಸ್ಗಂತೂ ನಾವು ಖಂಡಿತ ಸಹಾಯ ಮಾಡ್ತೀವಿ. ಆಲ್ರೆಡಿ ಒಂದು ರಿಲೀಸ್ ಆಗಿದೆ, ಇನ್ನು 2 ಸಿನಿಮಾ ಮಾಡ್ತಾ ಇದ್ದಾರೆ. ಇದೇ ಲಾಸ್ಟ್ ಸಿನಿಮಾ ಅನ್ಸುತ್ತೆ ಫುಲ್ ಫ್ಲೆಜ್, ಅಂದ್ರೆ ಹೀರೋ ಆಗೋದು ಬಿಫೋರು ಹೀರೋ ಮಾಡಿರುವಂಥ ಸಿನಿಮಾ ಇದೆ. ಆಕ್ಚುಲಿ ಇದರಲ್ಲಿ ಶರಣ್ ಸರ್ ಏನಿದಾರೋ ಅಷ್ಟೇನೆ ಚಿಕ್ಕಣ್ಣನೂ ಅಷ್ಟೇ ಇಡೀ ಸಿನಿಮಾದಲ್ಲಿ ಕ್ಯಾರಿ ಆಗಿದ್ದಾರೆ. ಕಾಂಬಿನೇಷನ್ ಹೀರೋ ಆಗಿದೆಯಲ್ವಾ, ಇನ್ನು ಮುಂದೆ ಮಾಡಲ್ವಲ್ಲ. ಏನಂದ್ರೆ ಲಾಸ್ಟ್ ಇಯರ್ ಸೇಮ್ ಡೇಟ್ ರಿಲೀಸ್ ಮಾಡ್ಬೇಕು ಚಿಕ್ಕಣ್ಣ ಸಿನಿಮಾ ರಿಲೀಸ್. ಉಪಾಧ್ಯಕ್ಷ ಆಗೋ ಟೈಮಲ್ಲಿ ನಮ್ದು ರೆಡಿ ಇತ್ತು, ಆಗ್ಲೇ ಬರೋಣ ಅಂತ ಅನ್ಕೊಂಡಿದ್ವಿ. ಕಾರಣಾಂತರಗಳಿಂದ ಸೊ ಆಗ್ಲಿಲ್ಲ. ಈಗ 1 ವರ್ಷ ಆದ್ಮೇಲೆ ರಿಲೀಸ್ ಅಂತ ಬಂದಿದೆ. ಚಿಕ್ಕಣ್ಣ ಫಸ್ಟ್ ಸಿನಿಮಾ ಅಲ್ವಾ, ಹೀರೋಗೆ ಪ್ರಾಬ್ಲಮ್ ಆಗಬಾರ್ದು ಅಂತ ಅದಕ್ಕೆ ನಾನು ಮುಂದೆ ಹಾಕೊಂಡಿದ್ದೆ. ಇನ್ನು ಸಿನಿಮಾದಲ್ಲಿ ಹೇಳ್ಬೇಕು ಅಂದ್ರೆ ನಮ್ಮ ಡೈರೆಕ್ಟರ್ಗಂತೂ ಆಕ್ಷನ್ ಕಟ್ ಅಂದಿದ ತಕ್ಷಣ 3 ಜನ ಸೇರಿದ್ರೆ ಮುಗೀತು. ಶರಣ್ ಸಾರು, ಅದಿತಿ, ಚಿಕ್ಕಣ್ಣ ಏನು ಮಾತಾಡ್ತಾ ಇದಾರೆ ಗೊತ್ತಿಲ್ಲ. ಅವ್ರನ್ನ ಕರ್ಕೊಂಬರೋದಕ್ಕೆ ಮಿನಿಮಮ್ 10 ನಿಮಿಷ. ಆದ್ರೆ ಏನು ಒಂದು ಅಂದ್ರೆ ರೀಟೇಕ್ಸ್ ಆಗ್ತಿರ್ಲಿಲ್ಲ, ಆ ರೀಟೇಕ್ಸ್ ಆಗೋದನ್ನ ಇಲ್ಲಿ ಬ್ಯಾಲೆನ್ಸ್ ಮಾಡ್ತಾ ಇದ್ರು.
ಅಲ್ಲಿ ಡೈರೆಕ್ಟರ್ ಸರ್ ದಯವಿಟ್ಟು ಬನ್ನಿ ಸರ್, ಹೋಗಿ ಸರ್, ಕರ್ಕೊಂಬನ್ನಿ. ಆ ಕರ್ಕೊಂಬರೋದೇ ಒಂದು ದೊಡ್ಡ ಸಾಹಸ. ಆದರೂ ಚಿಕ್ಕಣ್ಣ ಬಾ, ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು. ಅದು ಅವತ್ತಿನ ದಿನಕ್ಕೆ ಚಿಕ್ಕಣ್ಣ ಮಾಡೋ ಸ್ಟೇಜಲ್ಲಿ ಅವ್ರದ್ದು ಹೀರೋ ಆಗಿ ಮಾಡ್ತಾ ಇದ್ರು. ಅಂಥ ಟೈಮಲ್ಲಿ ನಂಗೆ 45-50 ದಿನ ಡೇಟ್ ಬೇಕಿತ್ತು, ಕೊಟ್ಟು ಈ ಸಿನಿಮಾ ಮಾಡಿಕೊಟ್ಟಿದ್ಯಾ. ಥ್ಯಾಂಕ್ ಯು ಚಿಕ್ಕಣ್ಣ.